यो विप्रलम्बयुपरीतमतिप्रभूतवादान् निरस्तगतवान् भुवि तत्त्ववादं सर्वेश्वरो हरीति प्रतिपादयन्तम् आनन्दतीर्थमुनिवर्यमहं भवति अदनुभावादेडमूकोऽपि वाग्मी जडमतिरपि जन्तुः जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च योऽन्तःप्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तगणश्रवणत्वगादीन् प्राणान् नमो भगवते पुरुषाय तुभ्यम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् यस्य वाक्कामधेनुन्नः कावितार्थान् प्रेक्षते सेवेतं जययोगीन्द्रं कामवानच्युतं सदा अर्थिकल्पितकल्पोऽयं प्रत्यक्षिगे गजकेसरी व्यासतीर्थोर्भूयादात्मशिष्टार्थसिद्धये तपो विद्या विरक्त्यादि सद्गुणोघाकरानहं वादिरादिगुरून् वन्द्य हयग्रीवदयाश्रयान् भक्तानां मानसाम्बोजभानवे कामधेनवे नमतां कल्पतर्वे जयेन्द्रगुरवे नमः कुशाग्रमते भानुद्युतिये वादिभीतये आराधितश्रीपतये सुधीन्द्रयतये नमः मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत्येन विघ्नाः प्रणश्यन्ति सिद्ध्यन्ति च मनोरथाः समस्त ಸಜ್ಜನ ವೃಂದಕ್ಕೆ ಈ ದಿವಸದಿಂದ ರಾಘವೇಂದ್ರ ತೀರ್ಥರ ಸುಮಾರು 50 ಗ್ರಂಥಗಳು ಏನಿದೆ ಅದನ್ನು ಪಾಠದ ಶೈಲಿಯಲ್ಲಿ ಪ್ರವಚನ ಮಾಡೋಣ ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಸಕಲ ಸಜ್ಜನ ಭಕ್ತವೃಂದ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಯಾವುದೇ ರೀತಿಯಾಗಿರತಕ್ಕಂಥ ಒಂದು ಮತೀಯ ಅಥವಾ ಮಠೀಯ ಭೇದಗಳು ಇಲ್ಲದೆ ರಾಘವೇಂದ್ರ ಸ್ವಾಮಿಗಳು ಸರ್ವರಿಗೂ ಬೇಕಾದವರಾದ್ದರಿಂದ ಅವರ ಗ್ರಂಥಗಳಂತೂ ನಮಗೆ ಮಹಾ ಉಪಕಾರಿ ಆದ್ದರಿಂದ ನಾವು ಅಷ್ಟು ಗ್ರಂಥಗಳನ್ನು ಕೂಡ ಹೇಳಬೇಕು ಅಂತ ಆ ಪರಮಾತ್ಮನ ಪ್ರೇರಣೆ ಪ್ರಕಾರವಾಗಿ ಹರಿವಾಯುಗಳು ನಮ್ಮಲ್ಲಿ ಇದ್ದುಕೊಂಡು ಈ ಒಂದು ಕಾರ್ಯಕ್ರಮ ನಡೆಸಬೇಕು. ರಾಘವೇಂದ್ರ ತೀರ್ಥರು ಪೂರ್ಣ ನಮಗೆ ಬೆಂಬಲವನ್ನು ಕೊಟ್ಟು ನಮ್ಮಲ್ಲಿದ್ದುಕೊಂಡು ಅವರ ಹೃದಯ ಏನು ಅಭಿಪ್ರಾಯ ಏನು ಎಂಬುದನ್ನು ತಿಳಿಸ್ಕೊಡಬೇಕು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ, ಸಕಲ ಸಜ್ಜನರು ಕೂಡ ಸರಿಯಾಗಿ 8 ಗಂಟೆಗೆ ನದಿ ತಾರತಮ್ಯಸ್ತು ನಾವು ಆಪಾದ ಮೌಲಿಪರ್ಯಂತಂ ಹೋಗೋದು. ಆಪಾದ ಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಅಂತ. ಗುರುಗಳೇನಿದ್ದಾರೆ ಅವರು ನಮ್ಮ ಕಣ್ಣು ಕಾಣ್ತೇ ಇರ್ಬೋದು, ಯಾಕೆಂದರೆ ನಮ್ಮ ದೃಷ್ಟಿ ಅಷ್ಟು ದಿವ್ಯವಾದದ್ದಲ್ಲ. ಆ ದಿವ್ಯ ದೃಷ್ಟಿಯೂ ಕೂಡ ಅವರೇ ಕೊಡಬೇಕು. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಏಡ ಮೂಕೋಪಿ ಅರ್ಪತಿ, ಅವರೇ ಕೊಡಬೇಕಾಗಿರುವುದರಿಂದ ನಾವು ಅವರನ್ನು ಪ್ರಾರ್ಥನೆ ಮಾಡ್ತಾ, ಈ ಒಂದು ದಿವ್ಯ ದೃಷ್ಟಿ ಇಲ್ಲದೇ ಇದ್ದರೂ ಕೂಡ ಅವರ ಗ್ರಂಥಗಳು ನಮ್ಮ ಕಣ್ಣು ಮುಂದೆ ಇದೆ. ರೂಪವನ್ಯದಿವ ಧನ್ಯಮಾತ್ಮನಃ ಅಂತ ಹೇಳಿದಂತೆ ಎಲ್ಲ ಗ್ರಂಥಗಳೂ ಕೂಡ ಅವರವರ ಯಾರ ಗ್ರಂಥವನ್ನು ಬರೆದಿದ್ದಾರೆ ಅಂಥವರ ಅದು ಆಕೃತಿ ಅಂತ ಕರೀತಾರೆ. ಆದ್ದರಿಂದಲೇ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಪಾದದಲ್ಲೇ, ಪಾದ ಅಂದರೆ ಕೆಳಗಡೆ ಇರತಕ್ಕಂಥ ಚಿಕ್ಕದಾಗಿರತಕ್ಕಂಥ ಒಂದು ಸುಮಾರು 8 ಶ್ಲೋಕಾತ್ಮಕವಾಗಿರತಕ್ಕಂಥ ಯಾವ ಈ ಒಂದು ನದಿ ತಾರತಮ್ಯ ಸ್ತೋತ್ರ ಇದೆ, ಅಲ್ಲಿಂದ ನಾನು ಪ್ರಾರಂಭ ಮಾಡಿ ಅವರು ಮಾಡಿರತಕ್ಕಂಥ ಕ್ರಮೇಣ ಒಂದೊಂದೇ ಮಾಡಿಕೊಂಡು ಹೇಳ್ತೇನೆ. ನಾಳೆ ಯಾವುದನ್ನು ನಾನು ಪಾಠ ಮಾಡ್ತೇನೆ ಎಂಬುದನ್ನು ನಾನು ಮೊದಲೇ ಹೇಳಿಬಿಡ್ತೇನೆ. ನಾನು ಆ ಪುಸ್ತಕವನ್ನು ನೀವು ತಯಾರು ಮಾಡಿಕೊಂಡಿರಬೇಕು. ಗುರುರಾಜ್ ಸಂಪುಟ ಎಂಬತಕ್ಕಂಥ ಪುಸ್ತಕ ಇಟ್ಕೊಂಡ್ರೆ ಒಳ್ಳೆಯದು. ಅದಿಲ್ಲ ಅಂದರೆ ಪ್ರಾತಃ ಸಂಘ ಪ್ರತ್ಯೇಕವಾಗಿ ಕೂಡ ಪುಸ್ತಕಗಳು ಸಿಗತ್ತೆ. ಅದನ್ನು ಇಟ್ಕೊಂಡು ರಾಘವೇಂದ್ರ ತೀರ್ಥರ ಗ್ರಂಥವನ್ನು ಪುನಃ ಮನನ ಮಾಡಿ ನಾವು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಊರುಗಳಿಗೆ, ನಮ್ಮ ಮನೆಗಳಿಗೆ, ನಮ್ಮೆಲ್ಲ ಭಕ್ತರು ಕೂಡ ಆ ಒಂದು ಸಮಸ್ತ ಅನಿಷ್ಟಗಳ ಪರಿಹಾರವಾಗಿ ಸಮಸ್ತ ಇಷ್ಟಾರ್ಥ ಪ್ರಾಪ್ತವಾಗಲಿ ಎಂಬ ಉದ್ದೇಶದಿಂದ ಮುಂದಿನ ವರ್ಷದ ಒಂದು ಇದರಲ್ಲಿ ಅವಧಿಯಲ್ಲಿ ಮುಂದಿನ ವರ್ಷ ರಾಘವೇಂದ್ರ ತೀರ್ಥರ ಒಂದು ಆರಾಧನಾ ಕಾಲದಲ್ಲಿ ಈ ಎಷ್ಟು ಗ್ರಂಥಗಳಾಗಿದೆಯೋ ಅಷ್ಟು ಗ್ರಂಥಗಳನ್ನು ಕೂಡ ನಮ್ಮ ಪರಮ ಪೂಜ್ಯರಾಗತಕ್ಕಂಥ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಏನಿದ್ದಾರೆ ಅವರ ಸಮ್ಮುಖದಲ್ಲೇನೆ ಅದನ್ನು ಮಂಗಳ ಮಾಡೋದು ಎಂದು ಕೂಡ ನಾವು ಅಂದ್ಕೊಂಡಿದ್ದೇವೆ. ಇದೆಲ್ಲ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬರಬಹುದು, ಏನು ತೊಂದರೆ ಇಲ್ಲ. ಇಂತಹ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ರಾಘವೇಂದ್ರ ತೀರ್ಥರ ಒಂದು ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೂ ಇರಲಿ. ಪ್ರತಿಯೊಬ್ಬರೂ ಕೂಡ
ಏನೇ ಕೆಲಸ ಇದ್ದರೂ ಕೂಡ ಸರಿಯಾಗಿ 8:15ಗೆ ನಾವು ಈ ಪಾಠಕ್ಕೆ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆ ಪಾಠಕ್ಕೆ ನೀವೆಲ್ಲರೂ ಕೂಡ ಸಿದ್ಧರಾಗಿ ಹಿಂದಿನ ದಿವಸವೇ ನಾನು ಮೊದಲನೇ ದಿವಸ ನಾನು ಹೇಳ್ತೀನಿ, ನಾಳೆ ಏನು ಪಾಠ ಹೇಳ್ತೀನಿ ಅಂತ ಹೇಳ್ತೇನೆ. ಅದನ್ನು ತಯಾರು ಮಾಡಿಕೊಂಡು ಅದನ್ನು ಒಂದು ಲೇಖನಿ ಟಿಪ್ಪಣಿ ಇಟ್ಕೊಂಡು ನೀವು ಅದಕ್ಕೆ ಮನನ ಮಾಡಲಿಕ್ಕೆ ಅನುಕೂಲ ಆಗುವಂತೆ ಮಾಡಿಕೊಂಡ್ರೆ ದೇವರು ನಿಮಗೆ ವಿಶೇಷವಾದಕ್ಕಂಥ ಅನುಗ್ರಹ ಮಾಡ್ತಾನೆ. ಸುಮ್ಮನೆ ಮೇಲ್ಮೇಲೆ ಓದ್ಕೊಂಡು ಹೋಗೋದು ಒಂದು ರೀತಿ ಆದರೆ ಸರಿಯಾಗಿ ಅರ್ಥ ಅವರ ರಾಘವೇಂದ್ರ ತೀರ್ಥರ ಒಂದು ಹೃದಯ ಏನು ಪರಮಾತ್ಮನ ಬಗ್ಗೆ ಮತ್ತು ವಾಯುದೇವರ ಬಗ್ಗೆ ಮತ್ತು ಇತರ ದೇವತೆಗಳ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ನಾವು ತಿಳ್ಕೊಳ್ಳಿಕ್ಕೆ ಈ ಗ್ರಂಥಗಳೆಲ್ಲ ಸಹಾಯಕವಾಗುತ್ತೆ. ನಾನು ನಿಧಾನಕ್ಕೆ ಹೇಳ್ತೇನೆ, ಮಕ್ಕಳಿಗೆ ಹೇಳುವಂತೆ ಹೇಳ್ತೇನೆ. ಆದ್ದರಿಂದ ನೀವೆಲ್ಲರೂ ಕೂಡ ಮಕ್ಕಳೇನೆ, ಮೊದಲಿಂದ ನನಗೇನು ಗೊತ್ತಿಲ್ಲ, ಅದಕ್ಕೋಸ್ಕರವಾಗಿ ಆ ಪಾಠ ಏನು ಅಂತ ತಿಳ್ಕೊಬೇಡಿ, ಕೂತ್ಕೊಂಬಿಡಿ, ಎಲ್ಲರೂ ನಿಮ್ಗೆ ಅನುಗ್ರಹ ಮಾಡ್ತಾರೆ ಎಂಬುದಾಗಿ ನಾನು ಹೇಳ್ತಾ, ಮೊದಲು ನಾನು ರಾಘವೇಂದ್ರ ತೀರ್ಥರು ಮಾಡಿರತಕ್ಕಂಥ ನದೀ ತಾರತಮ್ಯ ಸ್ತೋತ್ರ ಎಂಬತಕ್ಕಂಥ ಒಂದು ಶ್ಲೋಕ, ಅದರ ಬಗ್ಗೆ ವಿವರಣೆ ಕೊಡ್ತೇನೆ. ಒಂದೊಂದು ವಿಷಯವೂ ಕೂಡ ನಿಮಗೆ ಮನದಟ್ಟಾಗಲಿಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಕಾರಣದಿಂದ ನಮ್ಮ ಶಿಷ್ಯರು ಮಾತ್ರವಲ್ಲ, ಸಮಸ್ತ ಒಂದು ರಾಘವೇಂದ್ರ ತೀರ್ಥರ ಭಕ್ತರು ಎಲ್ಲರೂ ಕೂಡ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳಿಕ್ಕೆ ನಾವು ಈ ಒಂದು ಗ್ರಂಥದ ಸಹಾಯವನ್ನು ಪಡ್ಕೋಬೇಕು. ಆ ಗ್ರಂಥ ಅಂದರೆ ಅವರದೇ ಆದ್ದರಿಂದ ಇಲ್ಲಿಂದ ಹಿಡಿದು ಪರಿಮಳದವರೆಗೂ ನಾವು ಮಾಡಬೇಕು. ಇದು 8 ಶ್ಲೋಕ ಆದರೆ ಅದು 23,900 ಗ್ರಂಥ. ಒಂದು ಗ್ರಂಥ ಅಂತ ಹೇಳಿದರೆ 32 ಅಕ್ಷರಕ್ಕೆ ಒಂದು ಗ್ರಂಥ ಅಂತ ಹೆಸರು. ಅಲ್ಲಿವರೆಗೆ ನಮಗೆ ನಮ್ಮಲ್ಲಿದ್ದು ರಾಘವೇಂದ್ರ ತೀರ್ಥರು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿ ಎಂಬುದಾಗಿ ಅವರನ್ನು ಪ್ರಾರ್ಥನೆ ಮಾಡ್ತಾ, ಈಗ ಈ ಒಂದು ರಾಘವೇಂದ್ರ ತೀರ್ಥರ ಒಂದು ಗ್ರಂಥಗಳ ಒಂದು ವಿಚಾರದಲ್ಲಿ ನಮಗೆ ಪೂರ್ಣವಾಗಿರತಕ್ಕಂಥ ಒಂದು ಬೆಂಬಲವನ್ನು ಮತ್ತು ಆಶೀರ್ವಾದವನ್ನು ಅಧುನಾ ಪ್ರಸ್ತುತವಾಗಿ ಅವರು ರಾಘವೇಂದ್ರ ಮಠಾಧೀಶರಾಗಿರತಕ್ಕಂಥ ಶ್ರೀ ಸುಬುಧೇಂದ್ರ ತೀರ್ಥರ ವಿಶೇಷ ಒಂದು ಅನುಗ್ರಹವು ನಮಗೆ ಉಂಟಾಗಲಿ ಅಂಥೇಳಿ ಅವರ ಒಂದು ಆದೇಶದ ಮೇರೆಗೆ ಅವರ ಒಂದು ಮಂತ್ರಾಕ್ಷತೆಯೊಂದಿಗೆ ನಾನು ಈ ಒಂದು ಪಾಠಕ್ರಮವನ್ನು ನಾನು ಮಾಡಲಿಕ್ಕೆ ಹೊರಡ್ತಾ ಇದ್ದೇನೆ. ಈ ಒಂದು ಮೊದಲಲ್ಲಿ ನದೀ ತಾರತಮ್ಯ ಸ್ತೋತ್ರವನ್ನು ಹೇಳ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವು ಸ್ನಾನವನ್ನು ಮಾಡುವಾಗ ಎಲ್ಲ ದೇವತೆಗಳನ್ನೂ ಕೂಡ ನಾವು ಸ್ಮರಣೆ ಮಾಡಿಕೊಂಡಿರಬೇಕು. ಯಾವ ನದಿಯಲ್ಲಿ ನಾವು ಸ್ನಾನ ಮಾಡ್ತೇವೋ ಆ ನದಿ ಏನಿದೆ ಅಲ್ಲಿರತಕ್ಕಂಥ ಪರಮಾತ್ಮನನ್ನು ಕೂಡ ನಾವು ಚಿಂತನೆ ಮಾಡಬೇಕಾದ ಒಂದು ಕಾರ್ಯಕ್ರಮ ಇದೆ ನಮ್ಮದು. ಅದಕ್ಕಾಗಿ ನಾವೇನು ಮಾಡಬೇಕು, ಪ್ರಾತಃ ಕಾಲದಿಂದ ಹಿಡಿದು ರಾತ್ರಿವರೆಗೂ ನಾವು ಪರಮಾತ್ಮನ ಸ್ಮರಣೆಯಲ್ಲೇ ಇರಬೇಕು. ನಾವು ಪ್ರಾತನ್ ನಾರಾಯಣಂ ಸ್ಮೃತ್ವ ತುಳಸಿ ಕೃಷ್ಣಬಂಧನಂ ಶೌಚಕಾಲೇ ಕೇಶವಂತು ಮೃದಾಕಾಲೇ ತ್ರಿವಿಕ್ರಮಂ ದಂತಧಾವನ ಕಾಲೇತು ಹರಿಹೀದೇಯ ಭುಜಾಷ್ಟಕ ಇತ್ಯಾದಿಗಳು ಹೇಳಿದಂತೆ, ಹಾಗೆಯೇ ಒಂದೊಂದು ತೀರ್ಥಕ್ಷೇತ್ರಗಳಲ್ಲಿಯೂ ಕೂಡ ಆ ಪರಮಾತ್ಮ ಏನಿದ್ದಾನೆ ಅವನನ್ನು ನಾವು ಧ್ಯಾನ ಮಾಡಬೇಕಾಗತ್ತೆ. ವಾದಿರಾಜರಂಕು ವಿಶೇಷವಾಗಿ ಧ್ಯಾನ ಮಾಡುವಾಗ ನಾವು ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಎಂಬುದನ್ನು ಕೂಡ ಸಂಕಲ್ಪ ಪದ್ಧತಿಯಂತೆ ವಾದಿರಾಜರು ಮಾಡಿದ್ದಾರೆ. ಅದು ಅದ್ಭುತವಾಗಬೇಕು. ಅದೊಂದು ಕಲ್ತ್ಕೊಂಡ್ಬಿಟ್ವಿ ನಾವು ಅಂತ ಹೇಳಿದ್ರೆ ಅದೆಲ್ಲ ಸ್ತೋತ್ರ ಮಾಲಿಕ, ಅದರಲ್ಲಿ ಎಲ್ಲ ಸಿಗತ್ತೆ ನಮಗೆ. ಕೂತ್ಕೊಮ್ಮ, ಯಾಕೆ ಅದರಲ್ಲಿ ವಾದಿರಾಜರು ಹೇಳುವಂತೆ ವಿಷ್ಣುವಾದ್ವೇಷೇ ವರ್ತಮಾನೆ ವೇದಸಶ್ಚರಮಾರ್ಧಕೆ ಆಯುಷಃ ಕಲ್ಪಕೆ ಚೈವ ಸೀತಾಂಗಸ್ಯ ಕಿಟೇಸ್ಥತ. ಕಿಟಿ ಅಂದರೆ ವರಾಹ ಅಂತ ಅರ್ಥ. ಕಿಟೇಸ್ಥತ ಮನೋಶ್ಚ ಸೂರ್ಯಪುತ್ರಶ್ಚ ಅಂದರೆ ವೈವಸ್ವತಂ ನಮಂತರೆ ಅಂತ ಅರ್ಥ. ಸಂಧೌ ಪಾದೇ ಕಲೇಸ್ಥತ ಆದ್ಯೆ ವರ್ಷೆ ಮಹಾಪುಣ್ಯೆ ಭರತಸ್ಯ ಮಹೀಪತೆ ಜಂಬೂದ್ವೀಪೆ ವತ್ಸರೆ ಚ ವರ್ತಮಾನೆ ತಥಾಯನೆ ಋತೌ ಮಾಸೇ ಚ ಪಕ್ಷೇ ಚ ತಿಥೌ ವಾರೇ ಚ ಭೇತತ. ಭೇ ಅಂದರೆ ನಕ್ಷತ್ರ. ಭೇತತ ಕರಣಾದಿಯುತೆ ಪುಣ್ಯೆ ಕಾಲೇಸ್ಮಿನ್ ಪ್ರೀತಯೇ ಹರೇಃ ದೇವ ಋಷಿ ಪಿತೃತೃಪ್ತ್ಯರ್ಥಂ ಪಾಪಾನಾಂಚ ನಿವೃತ್ತಯೇ ಅಸ್ಮಿನ್ ಜಲಾಶಯೇ ವಿಷ್ಣೋಃ ಪಾದಪದ್ಮಂ ವಿಚಿಂತಯನ್ ಗಂಗಾಂ ಸ್ಮರನ್ನಹಂ ಸ್ನಾನಂ ಕರಿಷ್ಯೇ ಸ್ಮೃತಿಚೋದಿತಂ. ಅಘೌಗ ವಿಧ್ವಂಸಕರಸ್ಯ. ಅಘೌಗ ಅಂದರೆ ಪಾಪಗಳ ಸಮೂಹ, ಅದನ್ನು ಪರಿಹಾರ ಮಾಡತಕ್ಕಂಥ ವಿಷ್ಣೋಃ ತೋಷಾಯ. ಮುಖ್ಯವಾಗಿ ಸ್ನಾನಾದಿಗಳೂ ಕೂಡ ಪರಮಾತ್ಮನ ಸಂತೋಷಕ್ಕಾಗಿ ನಾವು ಮಾಡ್ತಾ ಇರೋದು. ತೇನ ಪ್ರಹಿತೋಹಂ ಅಸ್ಮಿನ್. ಅವನಿಂದ ಪ್ರೇರಿಸಲ್ಪಟ್ಟವನಾಗಿ ನಾನು
ಜಲೇ ಸ್ಮರನ್ ದೇವನದೀಂ, ದೇವನದಿಯಾದ ಗಂಗೆಯನ್ನು ನಾವು ಸ್ಮರಣೆ ಮಾಡಿಕೊಂಡು ನಮ್ಮ ಮನೆಯ ನೀರು ಏನಿದೆ ಸ್ನಾನಕ್ಕೆ ನೀರು, ಅದರಲ್ಲಿ ಸ್ನಾನಂ ಸಗೋವಿಂದ ಪದಾಭಿಧಾನಂ, ಗೋವಿಂದ ಪದ ಅಂತ ಹೆಸರು ಅದಕ್ಕೆ. ಯಾಕೆ ಪ್ರತಿಯೊಂದು ನದಿಗಳೂ ಕೂಡ ಗೋವಿಂದನ ಅವಯವಗಳಿಂದ ಬಂದಿರತಕ್ಕಾದ್ದರಿಂದ ಪಾದದಿಂದ ಹುಟ್ಟಿರತಕ್ಕಂತಹ ಗಂಗಾ ನದಿ ಇಂತಹದ್ದೇನಿದೆ ಅದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದನ್ನು ಧ್ಯಾನ ಮಾಡ್ಕೊಂಡು ನಾವು ಮಾಡ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಈ ಒಂದು ಸಂಕಲ್ಪ ಪದ್ಧತಿಯನ್ನು ಮೊದಲು ಮಾಡಿಕೊಂಡು ಅನಂತರದಲ್ಲಿ ಯಾವುದೇ ಒಂದು ನಮ್ಮ ಶಾಸ್ತ್ರದಲ್ಲಿ ಯಾವುದೇ ಒಂದು ನಮ್ಮ ಸ್ನಾನಾದಿಗಳನ್ನು ಮಾಡುವಾಗ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗಲೂ ಕೂಡ ನಮಗೆ ಆಯಾಯ ದೇವತೆಗಳು ಆ ನೀರಲ್ಲಿ ಇರ್ತಾರೆ. ನದೇವಾಹ ಮೃಚ್ಛಿಲಾಮಯ, ಕೇವಲ ಮೃತ್ ಶಿಲಾಮಯ ಅಲ್ಲ ದೇವತೆಗಳು, ಏನೋ ಮಣ್ಣಲ್ಲಿದ್ದಾರೆ ಸಾಲಿಗ್ರಾಮ ಕಲ್ಲು ಅಂತ ಆ ರೀತಿ ಅರ್ಥ ಅಲ್ಲ. ಪ್ರತಿಯೊಂದರಲ್ಲೂ ಕೂಡ ಅದು ಅಂತರ್ಯಾಮಿಯಾದ ಪರಮಾತ್ಮ ಇರ್ತಾನೆ ಎಂಬುದನ್ನು ಮರಿಬಾರ್ದು ನಾವು. ಆದ್ದರಿಂದ ಅದನ್ನು ಮಾಡ್ಕೊಂಡು ನೀರು ಒಂದು ಏನೋ ಜಡವಾದಕ್ಕಂಥ ನೀರು ಅಷ್ಟೇ, ಅದಲ್ಲೇನು ಅಂತ ಹಾಗೆ ಅರ್ಥ ಮಾಡ್ಕೋಬಾರ್ದು. ಯಾಕೆಂದರೆ ಯೋಥೌ ಸರ್ವಗತೋ ವಿಷ್ಣು ಚಿಸ್ವರೂಪಿ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಬೋ ನಾತ್ರಹಂಶಯ. ನಾವು ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವದುಃಖೇಭ್ಯ ಸರ್ವಪಾಪೇಭ್ಯ ವಿಷ್ಣುಲೋಕಂಚ ಗಚ್ಚತಿ. ಗಂಗಾದೇವಿ ಎಷ್ಟು ಅನುಗ್ರಹ ಮಾಡಿದ್ದಾಳೆ ನಮಗೆ ಅಂದರೆ, ಆ ಗಂಗಾ ಜನಕನಾಗಿರತಕ್ಕಂಥ ಪರಮಾತ್ಮನ ಆದೇಶದಂತೆ ಯಾರು ನಿನ್ನನ್ನು ಸ್ಮರಣೆ ಮಾಡ್ತಾರೆ ಅವರು ಸ್ನಾನ ಮಾಡ್ತಕ್ಕಂಥ ನೀರಿನಲ್ಲಿ ನೀವು ಸನ್ನಿಹಿತ ಆಗಿರಬೇಕು. ಅವು ಎಷ್ಟೇ ಕೋಟಿ ಕೋಟಿ ಯೋಜನಾ ಬೇಕಾದ್ರೆ ಇದ್ದರೂ ನೀವು ಅಲ್ಲಿರಬೇಕು ಅಂತ ಪರಮಾತ್ಮ ಆದೇಶ ಮಾಡಿದ್ದಾನೆ. ಆ ಪ್ರಕಾರ ಗಂಗೇತಿ ಯೋ ಬ್ರೂಯಾತ್, ಗಂಗಾ ಅಂತ ಯಾರು ಸ್ಮರಣೆ ಮಾಡ್ತಾರೆ ಹೇಳ್ತಾರೆ, ಯೋಜನಾನಾಂ ಶತೈರಪಿ, ನಮಗೆ ಸುಮಾರು 1,000 ಕಿಲೋಮೀಟರ್ ದೂರ ಇದ್ದಾಳೆ ಗಂಗೆ ನಮಗೆ, ಆದರೂ ಕರೆದ ಕೂಡಲೇ ಇಲ್ಲಿಗೆ ಅವಳು ಸನ್ನಿಹಿತರಾಗಿರ್ತಾಳೆ. ಅಂದರೆ ಎಂಥ ಒಂದು ದಯಾಮಯ. ಈಗ ತ್ವಂ ದೀನೇಶು ದಯಾವತೀತಿ ವಿದಿತಂ ಯದ್ ಬ್ರಹ್ಮಹಸ್ತಾಶ್ರಯಂ ಪ್ರಾಪ್ತಾಥಾಚ್ಯುತ ಪಾದ ಸಂಗ ಮಹಿತ ಪಶ್ಚಾಚ್ಚ ನಾಗಂಗತ. ಎಲ್ಲಿಂದ ನೀ ಬಂದಿದ್ದೆ ನೋಡೋರು. ಆ ಗಂಗಾ ನದಿ ಆ ಬ್ರಹ್ಮಾಂಡದ ಒಂದು ಕಟಾಹದಿಂದ ಬಂದಿರತಕ್ಕಂಥ ಆ ಒಂದು ಗಂಗಾ ನದಿ ಭೂಮಿ ತನಕ ಬಂದು ಪಾತಾಳ ತನಕ ಹೋಗಿದ್ದಾಳೆ. ಅಲ್ಲಿರತಕ್ಕಂಥ ಭಕ್ತರು ಉದ್ಧಾರ ಮಾಡಬೇಕು ಅಂದರೆ ಆ ಗಂಗಾ ನದಿಯ ವೈಶಿಷ್ಟ್ಯ ನಾವು ಅರ್ಥ ಮಾಡ್ಕೋಬೇಕು. ಆ ದೇವತೆಗಳ ದಯಾಮಯತ್ವ ತಿಳ್ಕೋಬೇಕು ನಾವು. ದೇವತೆಗಳೆಲ್ಲರೂ ಕೂಡ ಅತ್ಯಂತ ದಯಾಶೀಲರು. ಆದ್ದರಿಂದ ಅವರ ಗುಣಗಳೇನಿದೆ ಅದು ನಮ್ಮಲ್ಲೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರಾರ್ಥನೆ ಮಾಡಿಕೊಂಡು ಯಥಾಶಕ್ತಿ ನೀವು ಅನುಗ್ರಹ ಮಾಡಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊತಾ ಇರಬೇಕು. ಹೀಗಾಗಿ ಅಂತಹ ಗಂಗಾ ನದಿ ಏನಿದ್ದಾಳೆ ಅವಳನ್ನು ನಾವು ಸ್ಮರಣೆ ಮಾಡಿಕೊಂಡಾಗ ಆ ಗಂಗಾಲ ಸನ್ನಿಹಿತರಾಗ್ತಾಳೆ. ಅನಂತರದಲ್ಲಿ ನಾವು ಸ್ನಾನಾದಿ ಸಂಕಲ್ಪ ಮಾಡಿಕೊಂಡು ನಾವು ಸ್ನಾನ ಮಾಡಬೇಕು. ಇದೆಲ್ಲ ಒಂದು ರೀತಿ ಆದರೆ ಯಾವ್ಯಾವ ನದಿಗಳು ತಾರತಮ್ಯ ಜ್ಞಾನ ಕೂಡ ಬೇಕು. ನಮ್ಮಲ್ಲಂಕೂ ತಾರತಮ್ಯ ಜ್ಞಾನ ಇರಲೇಬೇಕು. ತಾರತಮ್ಯ ಎಂಬುದಕ್ಕೆ ಮಧ್ವಾಚಾರ್ಯರು ಮಾಡಿದ್ದಲ್ಲ, ಅದು ಪ್ರತಿಯೊಬ್ಬರಲ್ಲೂ ಕೂಡ ಆ ತಾರತಮ್ಯ ಇರೋದೇ. ಅದು ಈಗ ನಾವು ಒಂದು 10 ಜನ ಒಂದು ಕಡೆ ಕೂತಿದ್ದಾಗ ನಾವು ನೋಡಿದ್ರೆ ಗೊತ್ತಾಗಲ್ವ ನಮಗೆ, ಒಬ್ಬರ ಬುದ್ಧಿ ಒಂದು ರೀತಿ, ಒಬ್ಬರ ಆಕಾರ ಒಂದು ರೀತಿ ನೋಡಿ, ಎಲ್ಲರೂ ಏಕತೆ ಕಂಡು ಬರುತ್ತೆ. ಎಲ್ಲ ಮನುಷ್ಯರು ಏಕತೆ, ಆದರೆ ಎಲ್ಲರಲ್ಲಿ ಕೂಡ ವಿಭಿನ್ನತೆ. ಹುಬ್ಬು ಇದೆ, ಹಲ್ಲು ಇದೆ, ಕಣ್ಣು ಇದೆ, ಮೂಗು ಇದೆ, ಬುದ್ಧಿ ಇದೆ, ಮನಸ್ಸಿದೆ, ಎಲ್ಲ ಇದೆ. ಒಬ್ಬೊಬ್ಬರ ವಿಚಾರ ಒಂದೊಂದು ರೀತಿ. ಆದ್ದರಿಂದ ನಾವು ಅರ್ಥ ಮಾಡ್ಕೋಬೇಕು, ಈ ತಾರತಮ್ಯ ಜ್ಞಾನ ಒಂದು ಇಲ್ಲದೆ ನಮಗೆ ಪರಮಾತ್ಮ ಸರ್ವೋತ್ತಮ ಅಂತ ಗೊತ್ತಾಗೋದಿಲ್ಲ. ಆದ್ದರಿಂದ ನಮ್ಮ ಶಾಸ್ತ್ರದಲ್ಲಿ ಮಧ್ವಾಚಾರ್ಯನ ತಾರತಮ್ಯ ಮಾಡಿದ್ದಲ್ಲ, ಅವರ ಅನಾದಿ ಕಾಲದಿಂದಲೂ ಇರತಕ್ಕಂಥ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕರು ಅಷ್ಟೇ. ಅನಾದಿ ಕಾಲತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕರಷ್ಟೇ ಹೊರತಾಗಿ, ಮೊದಲು ಇದ್ದಿದ್ದೇ ಅದನ್ನೇ ಪ್ರತಿಷ್ಠಾಪನೆ ಮಾಡ್ತಾ ಅಷ್ಟೇ ಹೊರತಾಗಿ ಅವರು ಮಾಡಿದ್ದು ಅಂತ ತಿಳ್ಕೋಬಾರ್ದು. ಮಧ್ವಾಚಾರ್ಯದ ವಾಕ್ಯಗಳು ತುಂಬ ಕಡಿಮೆ. ಯಾಕೆಂದರೆ ಅವರು ವೇದಿವ್ಯಾಸದೇವರಿಂದ ಏನನ್ನು ಕಲಿತ್ಕೊಂಡಿದ್ದಾರೆ, ಅವರ ಸ್ಫೂರ್ತಿಗೆ ಏನು ಹೊಡೆಯುತ್ತೆ ಪರಮಾತ್ಮನ ಅನುಗ್ರಹದಿಂದ ಅದೆಲ್ಲವನ್ನೂ ಕೂಡ ಹೇಳಿದ್ದಾರೆ. ಎಲ್ಲ ಪ್ರಾಮಾಣಿಕವಾದ ಮತ, ಆದ್ದರಿಂದ ಅದನ್ನು ನಾವು ಎಲ್ಲರೂ ಸ್ವೀಕಾರ ಮಾಡಬೇಕು. ಆದ್ದರಿಂದ ಅಂತಹ ಒಂದು ಶ್ರೀಮದಾಚಾರ್ಯ ಕೊಟ್ಟಿರತಕ್ಕಂತಹ ತಾರತಮ್ಯ ಏನಿದೆ ಅದು ಕೆಳಗಡೆಯಿಂದ ಹಿಡಿದು ಮೇಲೆ ವಿಷ್ಣು ಸರ್ವೋತ್ತಮೋತ ಪ್ರಗತಿ ರಥವಿಧಿ ಪ್ರಾಣರಾಥಾವಧೋಕ್ತೆ. ಇಲ್ಲಿ ಪರಮ ದೇವತೆಗಳ ತಾರತಮ್ಯ ಇದು. ನಮ್ಮಲ್ಲಿ ಮನುಷ್ಯರು ಕೂಡ ತಾರತಮ್ಯ ಬೇಕಾಷ್ಟು ನಾವು ನೋಡ್ತಾನೇ ಇದ್ದೇವೆ. ಯಾವುದು ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆಯೋ ಅದನ್ನು ನಾವು ಒಪ್ಪಲೇಬೇಕು. ನಾವು ಹೆಂಡತಿಯೂ ಹೆಂಗಸೆ, ಸೊಸೆಯೂ ಹೆಂಗಸೆ, ಮಗಳೂ ಹೆಂಗಸೆ, ಎಲ್ಲರೂ ಹೆಂಗಸೇರೆ. ಆದರೆ ಅವರ ತಾರತಮ್ಯ ಇಲ್ವೇನು ಅವರಲ್ಲಿ? ಆದ್ದರಿಂದ ತಾರತಮ್ಯ ಇದ್ದೇ ಇದೆ ಅವರಲ್ಲಿ ಕೂಡ. ಹಾಗೆ ಪ್ರತಿಯೊಬ್ಬರಲ್ಲೂ ಹಾಗೆ ನದಿಯಲ್ಲಿಯೂ ಕೂಡ ತಾರತಮ್ಯವನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರಂತೆ.
ಈಗಿನ ಬ್ರಹ್ಮಾಂಡ ಪುರಾಣ ಅಂತ ತೆಗೆದು ನೋಡಿದ್ರೆ ನಾಥ ಹಳೆಯ ಪ್ರತಿಯೇ ಇದೆ, ಅದರಲ್ಲಿ ಕಂಡುಬರೋದಿಲ್ಲ. ಎಷ್ಟೋ ಅದೆಲ್ಲ ಶ್ರೀಮದಾಚಾರ್ಯ ಹೇಳುವಂತೆ ಕ್ವಚಿದ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದ್ ಅಂತರಿತಾನಪಿ, ಎಷ್ಟೋ ಶ್ಲೋಕಗಳು ಇಲ್ಲ ಅಂತ ಮಾಡಾಕ್ಬಿಡ್ತಾರೆ. ಅದರಲ್ಲಿ ಇದು ಕೂಡ ಆಗಿದೆ. ಅದರ ಸ್ವಾರಸ್ಯ ಗೊತ್ತಾಗಿಲ್ಲದೆ ಇರ್ಬೋದು. ಆದ್ದರಿಂದ ಅಂತಹ ಒಂದು ನದೀ ತಾರತಮ್ಯ ಸ್ತೋತ್ರವನ್ನು ರಾಘವೇಂದ್ರ ತೀರ್ಥರು ನಮಗೆ ಅನುಕೂಲವಾಗಲಿ ಅಂಥೇಳಿ ಅದು ವಿಸ್ತಾರವಾಗಿರತಕ್ಕ 3 ಅಧ್ಯಾಯ ಇರತಕ್ಕಂಥದ್ದು. ಅದನ್ನು ವಿಸ್ತಾರವಾಗಿರತಕ್ಕಂಥದ್ದನ್ನು ತೆಗೆದು ಕೇವಲ 8 ಶ್ಲೋಕದಲ್ಲಿ ನಮಗೆ ಎಷ್ಟು ತಲೆಯಲ್ಲಿ ಉಳಿಬೋದೋ ಅಷ್ಟನ್ನು ಮಾಡಿ ಮಹದುಪಕಾರವನ್ನು ರಾಘವೇಂದ್ರ ತೀರ್ಥರು ಮಾಡಿಕೊಟ್ಟಿದ್ದಾರೆ. ಅಂತಹ ರಾಘವೇಂದ್ರ ತೀರ್ಥರ ಪಾದಾರವಿಂದಗಳಲ್ಲಿ ನಾವು ಭಕ್ತಿ ಆಧಾರದಿಂದ ಪ್ರಣಮ್ಯ ನಮಸ್ಕಾರ ಮಾಡಿ ನಾವು ಅನಂತರದಲ್ಲಿ ಈ ಪಾಠವನ್ನು ಶುರು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮಃ, ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ, ವ್ಯಾಸರಾಜ ಗುರುಭ್ಯೋ ನಮಃ, ಪ್ರಹ್ಲಾದರಾಜ ಗುರುಭ್ಯೋ ನಮಃ, ಸಮಸ್ತ ದೇವತಾಭ್ಯೋ ನಮಃ. ಮೊದಲು ನಾನು ಈ ಶ್ಲೋಕವನ್ನು ಓದ್ತೇನೆ. ಶ್ಲೋಕ ಇಲ್ಲದೇ ಇದ್ದವರು ಸ್ತೋತ್ರ ಮಾಲಿಕಾದಲ್ಲಿ ನಮ್ಮ ಪ್ರಬಂಧನಾಚಾರ್ಯ ಎಲ್ಲ ಶ್ಲೋಕವನ್ನು ಕೊಟ್ಟುಬಿಟ್ಟಿದ್ದಾರೆ. ಆದ್ದರಿಂದ ನೀವು ಅದನ್ನು ತುಂಬ ಮಹದುಪಕಾರ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ಅಲ್ಲಿದೆ. ನಮಗೆ ಬಹುಶಃ ಎಲ್ಲವೂ ಅದನ್ನು ಸಿಗುತ್ತೆ ಅದರಲ್ಲಿ. ಆ ನದೀ ತಾರತಮ್ಯ ಸ್ತೋತ್ರವನ್ನು ನೀವು ಅದನ್ನು ಪುಸ್ತಕ ಇಟ್ಕೊಳ್ಳಿ. ಸ್ತೋತ್ರ ಮಾಲಿಕಾದಲ್ಲಿ ಮೊದಲನೇ ಭಾಗದಲ್ಲೇ ಇದೆ ಅದು. ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ. ನಾ ಪಾಠ ಹೇಳಿದಂತೆ ಹೇಳ್ತೇನೆ ನಾನು. ವಿಷ್ಣುಪಾದಾಬ್ಜ ಸಂಭೂತ, ವಿಷ್ಣುವಿನ ಪಾದ ಅಬ್ಜ, ಪಾದಕಮಲ ಅದರಿಂದ ಸಂಭೂತವಾದದ್ದು, ವಿಷ್ಣುವಿನ ಪಾದಕಮಲದಿಂದ ಹುಟ್ಟಿದ್ದು ಯಾವುದು? ಗಂಗಾ ಏನಿದೆ, ಗಂಗೆಯೋ ಅದೇ ಕರ್ತೃಪದ ಇಲ್ಲಿ. ಸರ್ವ ಅಧಿಕಾಮತ, ಎಲ್ಲ ನದಿಗಳಲ್ಲಿಯೂ ಕೂಡ ಅಧಿಕವಾದದ್ದು. ಅಂದರೆ ಗಂಗಾ ನದಿ ಎಂಬುದು ಮೊಟ್ಟ ಮೊದಲ ಒಂದು ಕಕ್ಷೆಯಲ್ಲಿ ಬರ್ತಾಳೆ. ಅಲ್ಲಿ ಪರಮಾತ್ಮ ಬರುವಂತೆ ಅಲ್ಲಿ ಗಂಗಾ ಜನಕ ಬಂದರೆ ಇಲ್ಲಿ ಗಂಗಾದೇವಿ ನದಿಗಳಲ್ಲಿ ಬರ್ತಾ ಇದ್ದಾಳೆ. ಯಾಕೆ ಅಂತ ಪ್ರಶ್ನೆ ಬಂದರೆ ನಮಗೆ ಗಂಗಾ ನದಿ ಯಾಕೆ ಶ್ರೇಷ್ಠ ಅಂತ ಯಾರು ಪ್ರಶ್ನೆ ಕೇಳ್ಬೋದಲ್ಲ. ಅದಕ್ಕೋಸ್ಕರವಾಗಿ ಅದಕ್ಕೆ ಕಾರಣ ಕೊಡ್ತಾ ಇದ್ದಾರೆ. ಮೊದಲನೇ ವಾಕ್ಯ ಇದೆ ನೋಡಿ, ವಿಷ್ಣುಪಾದಾಬ್ಜ ಸಂಭೂತ. ಅದು ಹೇತುಗರ್ಭ ವಿಶೇಷಣ ಅಂತ. ಹೇತುಗರ್ಭ ವಿಶೇಷಣ ಅಂದರೆ ಯಾತಕ್ಕೋಸ್ಕರವಾಗಿ ಎಂಬುದನ್ನು ವಿವರಣೆ ಕೊಡುತ್ತೆ ಅದು. ಆದ್ದರಿಂದ ಪರಮಾತ್ಮನು ಗುಣಪರಿಪೂರ್ಣ ಯಾತಕ್ಕೆ ಅಂದರೆ ದೋಷ ಇಲ್ಲ, ಆದ್ದರಿಂದ ದೋಷ ಯಾಕಿಲ್ಲ ಅಂದರೆ ಗುಣಪರಿಪೂರ್ಣನಾದ್ದರಿಂದ ಅದರಲ್ಲಿ ಹೇತುಗರ್ಭ ವಿಶೇಷಣ. ಹೇತುವನ್ನು ಕೂಡ ಅಲ್ಲೇ ಕೊಟ್ಬಿಟ್ಟಿರ್ತಾರೆ. ಹಾಗೆ ಇಲ್ಲಿ ವಿಷ್ಣುವಿನ ಪಾದದ ಕಮಲದಿಂದ ಹುಟ್ಟಿದ್ದರಿಂದಲೇ ಗಂಗಾ ಸರ್ವಾಧಿಕಾಮತ, ಎಲ್ಲ ನದಿಗಳಿಗಿಂತಲೂ ಕೂಡ ಅಧಿಕವಾಗಿರತಕ್ಕಂಥವಳು ತಾರತಮ್ಯದಲ್ಲಿ. ತಥೋ ಗೋದಾವರಿ. ಆಮೇಲೆ ಎರಡನೆಯವರು ಯಾರು ಬರ್ತಾರೆ ಎಂಬ ಪ್ರಶ್ನೆ ಬಂದರೆ ತಥೋ ಗೋದಾವರಿ, ಗೋದಾವರಿ ನದಿ ಎಂಬತಕ್ಕಂಥದ್ದು ಬರ್ತಾ ಇದೆ. ಇಲ್ಲಿ ವೀರನಾರಾಯಣನನ್ನು ನಾವು ಸ್ತೋತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನದಿಗಳಿಗೆ ಗೋದಾವರಿ ಸ್ನಾನ ಮಾಡುವಾಗ ವೀರನಾರಾಯಣ ಒಂದು ರೂಪ ಅಂತ ಹೇಳಿದಂತೆ ಆ ಪರಮಾತ್ಮನನ್ನು ವೀರನಾರಾಯಣ ಅಂತ ಒಂದು ಪರಮಾತ್ಮ ರೂಪ ಇದೆ. ಆ ರೂಪವನ್ನು ನಾವು ಧ್ಯಾನ ಮಾಡಬೇಕು ಅಂತ. ಇದು ಗೋದಾವರಿ. ಗೋದಾವರಿ ನಮ್ಗೆ ಗೊತ್ತೇ ಇದೆ. ಗೋ ಅಂದರೆ ಗೋವು ಅಂತ ಅರ್ಥ. ದ ಅಂದರೆ ಪ್ರಾಣವನ್ನು ಕೊಟ್ಟಿರತಕ್ಕಂಥ. ವಾರಿ ಅಂದರೆ ನೀರು ಅಂತ ಅರ್ಥ. ಆದ್ದರಿಂದ ವಾರಿ ಅಂದರೆ ನೀರು ಅಂತ ಅರ್ಥ. ಆದ್ದರಿಂದ ಗೋದಾವರಿ ಅಂತಾಗಿದೆ. ಅದು ಶಾಸ್ತ್ರ ಪ್ರಕಾರವಾಗಿ, ವ್ಯಾಕರಣ ಶಾಸ್ತ್ರ ಪ್ರಕಾರವಾಗಿ ವಾರಿ ಇದ್ದಿದ್ದು ವರಿ ಅಂತಾಗತ್ತೆ. ಅಂದರೆ ಗೋದಾವರಿ ಅಂದರೆ ಗೋವಿಗೆ ಪ್ರಾಣವನ್ನು ಕೊಟ್ಟಿರತಕ್ಕಂಥ ನೀರು ಅಂತ ಹೇಳ್ತಾರೆ. ಅಂದರೆ ಗೌತಮ ಋಷಿಗಳಿದ್ದಾರಲ್ಲ, ಅವರಿಂದ ಅದೆಲ್ಲ ಕಥೆಯಲ್ಲಿ ನೀವು ಕೇಳಿರ್ತೀರಿ ನೀವು. ಆ ಗೋದಾವರಿ ಏನಿದೆ ಅದು ಗೋವಿನ ಪ್ರಾಣವನ್ನು ಉಳಿಸ್ಲಿಕ್ಕಾಗಿ ಅದು ಆ ನೀರನ್ನು ರುದ್ರದೇವರ ಶಿರಸ್ಸಿಂದ ಬಂದಿರತಕ್ಕಂಥ ಗಂಗಾ ನದಿಯೇ ಇನ್ನೊಂದು ಗೋದಾವರಿಯಾಗಿ ಅದು ಹರಿಯುತ್ತಾ ಇದೆ. ಅಂತಹ ತ್ರ್ಯಂಬಕ ಪರ್ವತದಲ್ಲಿ ಅದು ಹುಟ್ಟಿ ನಂತರ ಅದು ಸಮುದ್ರಕ್ಕೆ ಸೇರುತ್ತೆ. ಇದು ಅದು ಎರಡನೇದು. ಇದು ಅಂದರೆ ಗಂಗಾ ಆದಮೇಲೆ ಗೋದಾವರಿ ಎಂಬತಕ್ಕಂಥದ್ದು ತಾರತಮ್ಯದಲ್ಲಿ. ತಥೋ ಗೋದಾವರಿ ನ್ಯೂನ. ತಥೋ ಅಂದರೆ ಆ ಗಂಗೆ ಏನಿದ್ದಾಳೆ ಅವಳಿಗಿಂತಲೂ ಕೂಡ ಗೋದಾವರಿ ನದಿಯು ನ್ಯೂನ ಅಂದರೆ ಕಡಿಮೆಯವಳು. ಕಡಿಮೆಯವಳು ಅಂದರೆ ತಾರತಮ್ಯದಲ್ಲಿ ಕಡಿಮೆಯವಳು ಅಂತ ಅರ್ಥ. ಕೃಷ್ಣವೇಣಿ ತಥೋ ಅಧಮ. ಹಾಗೆ ಮೂರನೇದು ಯಾವುದು ಅಂತ ಪ್ರಶ್ನೆ ಬಂದರೆ ತಥೋ ಅಂದರೆ ಆ ಗೋದಾವರಿ ನದಿಗಿಂತಲೂ ಕೂಡ ಕೃಷ್ಣವೇಣಿ ಇದ್ದಾಳಲ್ಲ, ಈಗೆಲ್ಲ ಹರಿತಾ ಇದ್ದಾಳಲ್ಲ ಕೃಷ್ಣವೇಣಿ, ಅವಳು ಅಧಮ ಅಂತ ಕರೀತಾರೆ. ಅಧಮ ಅಂದರೆ ನಮ್ಮ ಭಾಷೆ ಹೇಳಿದಂಥ ಅಧಮರು ಅಂತ ಆ ರೀತಿ ಅರ್ಥ ಅಲ್ಲ. ಅವರಕ್ಕಿಂತಲೂ ಕೂಡ ಗುಣದಲ್ಲಿ ಸ್ವಲ್ಪ ಕಡಿಮೆ ಅಂತ ಅರ್ಥ. ಅಂದರೆ ಹರಿಭಕ್ತ್ಯಾದಿಗಳಲ್ಲಿ ತಾರತಮ್ಯಾನುಸಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೃಷ್ಣವೇಣಿ ತಥೋಧಮ. ಇದಾದ ಮೇಲೆ ಸ್ವಾಮಿ ಮೊದಲನೇ ಶ್ಲೋಕ ಆಯಿತು. ವಿಷ್ಣು ಪಾದಾಬ್ಜ ಸಂಭೂತ, ಗಂಗೆಯು ಸರ್ವಾಧಿಕವಾಗಿ ಮತ ಅಂದರೆ ಶಾಸ್ತ್ರ ಪ್ರಸಿದ್ಧವಾಗಿದೆ. ತಥೋ ಆ ಗೋದಾವರಿಗಿಂತಲೂ ಕೂಡ ಆ ಒಂದು ಗಂಗಾ ನದಿಗಿಂತಲೂ ಕೂಡ ಗೋದಾವರಿ ಎಂಬತಕ್ಕಂಥದ್ದು ಸ್ವಲ್ಪ ಗುಣದಲ್ಲಿ ಭಕ್ತ್ಯಾದಿಗಳಲ್ಲಿ ಕಡಿಮೆ.
ಕೃಷ್ಣವೇಣಿ ತಥೋ ಅಧಮ. ಅದಕ್ಕಿಂತಲೂ ಕೂಡ ಕೃಷ್ಣವೇಣಿ ಏನಿದೆ ಅದು ಸ್ವಲ್ಪ ಭಕ್ತಿಯಾದಿ ಪರಮಾತ್ಮನ ಭಕ್ತಿಯಾದಿಗಳಲ್ಲಿ ಕಡಿಮೆ ಅಂತ ಹೇಳಿದಾಗಾಯಿತು. ಸ್ವಾಮಿ ಚಂದ್ರ ಪುಷ್ಕರಿಣ್ಯೌ, ಸ್ವಾಮಿ ಪುಷ್ಕರಣಿ ಚಂದ್ರ ಪುಷ್ಕರಣಿ ಅದು ದ್ವಿವಚನ ಆದ್ದರಿಂದ ಪುಷ್ಕರಣ್ಯೌ ಅಂತ ಆಗುತ್ತೆ. ಸ್ವಾಮಿ ಪುಷ್ಕರಣಿ ಚಂದ್ರ ಪುಷ್ಕರಣಿ ಎಂಬತಕ್ಕಂಥ ಎರಡಿದೆ. ಸ್ವಾಮಿ ಪುಷ್ಕರಣಿ ನಮಗೆ ತಿರುಪತಿಲಿ ಇದ್ದೇ ಇದೆ. ಚಂದ್ರ ಪುಷ್ಕರಣಿ ಎಂಬತಕ್ಕಂಥದ್ದು ಶ್ರೀರಂಗದಲ್ಲಿ ಇದೆ. ಆ ಸ್ವಾಮಿ ಪುಷ್ಕರಣಿ ಚಂದ್ರ ಪುಷ್ಕರಣಿ ಎರಡೂ ಕೂಡ ಮತ್ತು ಮಾನಸಂಜ ಸರೋವರಂ, ಮಾನಸ ಸರೋವರ ಇದೆಲ್ಲ ಅದು ಕೂಡ ಈ ಮೂರು ನದಿಗಳೇ ಆಯಿತು. ಹೀನೇ ಇದು ಮೂರು ಕೂಡ ಏನಾಯಿತು ಅಂತ ಹೇಳಿದ್ರೆ ಅದು ಕೃಷ್ಣವೇಣ್ಯಾಹ ಸಮಾಹ ಅಂತ ಹೇಳ್ತಾರೆ. ಅಂದರೆ ಕೃಷ್ಣವೇಣಿ ಏನು ನಾವು ಮೂರನೇದು ಕಕ್ಷೆಯಲ್ಲಿ ನಾವು ಹೇಳ್ತಾ ಇದ್ದೇವೆ, ಆ ನದಿಗೆ ಸಮಾನವಾಗಿರತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಸ್ವಾಮಿ ಪುಷ್ಕರಣಿ ಚಂದ್ರ ಪುಷ್ಕರಣಿ ಮಾನಸ ಸರೋವರ ಎಂಬತಕ್ಕಂಥದ್ದು ಕೃಷ್ಣವೇಣ್ಯಾಹ ಸಮಾಹ. ಈ ಮೂರು ಪುಷ್ಕರಣಿಯೂ ಕೂಡ ಕೃಷ್ಣವೇಣಿ ನದಿ ಇದೆಲ್ಲ ಅದಕ್ಕೆ ಸಮಾನವಾಗುತ್ತೆ ಅಂತಾಯಿತು. ತಾಭ್ಯ ಕಾವೇರಿ ಚ ಸರಸ್ವತಿ ಹೀನೆ. ತಾಭ್ಯ ಆ ಹಿಂದೆ ಹೇಳಿರತಕ್ಕಂಥದ್ದೇವು ಯಾವುದು ಸ್ವಾಮಿ ಪುಷ್ಕರಣಿ ಚಂದ್ರ ಪುಷ್ಕರಣಿ ಕೃಷ್ಣ ಏನಿದೆ ಅವುಗಳಿಗಿಂತಲೂ ಕೂಡ ಕಾವೇರಿ ನದಿ ಮತ್ತು ಸರಸ್ವತಿ ನದಿ. ಕಾವೇರಿ ಅಂದರೆ ಕವೇರ ಪರ್ವತ ಅಂತಿದೆ, ಕವೇರ ಕನ್ಯಾ ಹಿಮವಾಯು ಸೇವಿತಂ ಅಂತ. ಕವೇರನ ಪುತ್ರಿಯಾದ ಕಾವೇರಿ ಏನಿದ್ದಾಳೆ ಅವಳು ಪರಮಾತ್ಮನಾಗಿರ್ತಕ್ಕಂಥ ಶ್ರೀರಂಗನಾಥನನ್ನು ಮೂರು ಕಡೆಯೂ ಕೂಡ ಅವಳು ಸುತ್ತುವರೆದಿರ್ತಾಳೆ. ಅವಳು ಶ್ರೀರಂಗಪಟ್ಟಣ ನಾವು ತೆಗೆದುಕೊಂಡಿವೆ, ಅದು ಆದಿರಂಗ. ಮಧ್ಯದಲ್ಲಿ ಶಿವನ ಸಮುದ್ರ ಅಂತಿದೆ. ಆ ಶಿವನ ಸಮುದ್ರದಲ್ಲಿ ಇಂದ್ರದೇವರಿಂದ ಪ್ರತಿಷ್ಠಾಪಿತವಾಗಿರತಕ್ಕಂಥ ಆ ಒಂದು ಶ್ರೀರಂಗನಾಥ ಮಲಗಿರತಕ್ಕಂಥ ಒಂದು ಶ್ರೀರಂಗನಾಥ ಇದ್ದಾನೆ. ತಮಿಳುನಾಡಿರತಕ್ಕಂಥ ತಿರುಚಿ ಅಥವಾ ಶ್ರೀರಂಗ ಅಂತ ಏನಿದೆ ಅದು ಅಂತ್ಯರಂಗ ಅಂತ ಕರೀತಾರೆ. ಈ ಮೂರು ರಂಗದಲ್ಲಿಯೂ ಕೂಡ ಈ ಕಾವೇರಿ ಹರಿದು ಸುಮಾರು 600-700 ಕಿಲೋಮೀಟರು ಹರಿದು ಅಲ್ಲಿಯ ಭುವನಗಿರಿ ಎಂಬ ಒಂದು ಜಾಗದಲ್ಲಿ ಸಮುದ್ರಕ್ಕೆ ಅದು ಸೇರ್ತಾ ಇದೆ. ಅಂತಹ ಒಂದು ಕಾವೇರಿ ಅದು. ಆಮೇಲೆ ಸರಸ್ವತಿ ನದಿ ಎಂಬತಕ್ಕಂಥದ್ದು ಏನಿದೆ ಅದು ಹೀನೆ ಅನ್ಯೋನ್ಯ ಸಮೆ, ಪರಸ್ಪರವಾಗಿ ಸಮ ಅವು. ಆದರೆ ಆಗ ಗೋದಾವರಿ ಗೋದಾವರಿ ಇದೆಲ್ಲ ಅದಕ್ಕೆ ಇದು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅನ್ಯೋನ್ಯ ಸಮೆ ಹೀನೆ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಅದಕ್ಕಿಂತ ಕಡಿಮೆ ಅಂತ ಅರ್ಥ. ಹಾಗೆ ಮೊದಲು ಗಂಗಾ ನದಿ, ಆಮೇಲೆ ಗೋದಾವರಿ ನದಿ, ಆಮೇಲೆ ನಾವು ಕೃಷ್ಣವೇಣಿ ಹೇಳಬೇಕು. ಈ ಕೃಷ್ಣವೇಣಿ ಜೊತೆಗೆ ಸ್ವಾಮಿ ಪುಷ್ಕರಣಿ ಚಂದ್ರ ಪುಷ್ಕರಣಿ ಮಾನಸರೋವರ ಇದೆಲ್ಲ ಸಮವಾಗಿದ್ದು ಕೃಷ್ಣವೇಣಿ ಏನಿದ್ದಾಳೆ ಅವಳಿಗಿಂತಲೂ ಕೂಡ ಸಮವಾಗಿದ್ದು, ಆಮೇಲೆ ಅವಳಿಗಿಂತಲೂ ಕೂಡ ಕಾವೇರಿ ಮತ್ತು ಸರಸ್ವತಿ ಎಂಬತಕ್ಕಂಥದ್ದು ಪರಸ್ಪರವಾಗಿ ಸಮವಾಗಿದೆ. ಅನ್ಯೋನ್ಯ ಸಮ ಅಂತ ಹೇಳ್ತಾರೆ ನೋಡಿ, ಕಾವೇರಿ ಸರಸ್ವತಿ ಅನ್ಯೋನ್ಯ ಸಮ. ಆದರೆ ಹೀನ ತಾಭ್ಯ ಹೀನೆ ಅದಕ್ಕಿಂತ ಕಡಿಮೆ ಆಗಿದೆ ಅಂತ ಅರ್ಥ ಹೇಳ್ತಾ ಇದ್ದಾರೆ. ತಾಭ್ಯಾಂ ಆ ಕಾವೇರಿ ಮತ್ತು ಸರಸ್ವತಿಗಿಂತಲೂ ಕೂಡ ತಾಭ್ಯಾಂ ಊನ, ತಾಭ್ಯಾಮೂನ ಅಂತಿದೆ, ತಾಭ್ಯಾಂ ಊನ ಅಂತ ಇಟ್ಕೋಬೇಕು. ಊನ ಅಂದರೆ ಕಡಿಮೆ ಅಂತ ಅರ್ಥ. ಸರಯು ಅಯೋಧ್ಯದಲ್ಲಿ ಸರಿಯು ನದಿ ಹರಿತಾ ಇದೆ. ಅದಕ್ಕೆ ಸರಿಯು ಅನ್ನೋದಕ್ಕೆ ಹೆಸರು ಬರಲಿಕ್ಕೆ ಶರಯು ಅಂತ ಅದಕ್ಕೆ ಹೆಸರು ವಸ್ತುತ ಶರಯು. ಆದರೆ ಅದನ್ನು ಸರಿಯು ಅಂತ ನಾವು ಅರ್ಥ ಮಾಡ್ಕೊತಾ ಇದ್ದೀವಿ. ಸರಿಯು ಕೂಡ ಕೆಲವು ಕಡೆ ಇದೆ. ರಾಮಚಂದ್ರ ದೇವರಲ್ಲಿ ಬಂದಾಗ ಅವರಿಗೆ ನೀರೇ ಇದ್ದಿಲ್ಲಂತ ಆ ಜಾಗದಲ್ಲಿ. ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡ್ರು ಅಂತ ಹೇಳ್ತಾರೆ, ನೀರೇ ಇಲ್ಲ ಸ್ವಾಮಿ ಏನು ಮಾಡೋದು ಅಂತ. ಆಗ ಅವರೇನು ಮಾಡಬೇಕು ಅಂದರೆ ಪರಮಾತ್ಮ ಒಂದು ಭೂಮಿಗೆ ಒಂದು ಹೊಡೆದಂತೆ ಹೊಡೆದ ಕೂಡಲೇ ಮಾನಸ ಸರೋವರಕ್ಕೆ ಹೋಗಿ ಅಲ್ಲಿಂದ ನೀರನ್ನು ಎಳ್ಕೊಂಡು ಬಂತು ಅಂತದೆ. ಅದು ಶರ ಅಂದರೆ ಬಾಣ, ಶರಯು ಏನಿದೆ ಅದು. ಆದ್ದರಿಂದ ಸರಯು ಅಂತ ಆಗಿದೆ ಅದು. ಆ ಸರಯು ನದಿ ಏನಿದೆ ಅದು ಕಾವೇರಿ ಚ ಸರಸ್ವತಿ ಹೀನೆ ಅನ್ಯೋನ್ಯ ಸಮೆ ತಾಭ್ಯಾಂ ಊನಾಚ ಸರಯೂ ತಥಾ. ಸರಯೂ ನದಿ ಬಂತೀಗ. ತುಂಗಭದ್ರಾ ಸಮಾತಸ್ಯಾಹ ಆ ಸರಯೂ ನದಿಗೆ ತುಂಗಭದ್ರಾನ ಹೇಳ್ತಾ ಇದ್ದೇವೆ, ಅದು ಸಮ ಅಂತ ಹೇಳ್ತಾ ಇದ್ದಾರೆ. ತುಂಗಭದ್ರಾ ಬಗ್ಗೆ ತುಂಗ ಮತ್ತು ಭದ್ರಾ ಎಂಬತಕ್ಕಂಥದ್ದು ನಮ್ಮ ವರಾಹ ಪರ್ವತ, ಅದಕ್ಕೆ ಕುದುರೆ ಮುಖ ಅಂತ ಕರೀತಾರೆ. ಕುದುರೆ ಮುಖ ಅಲ್ಲ, ಅದು ವರಾಹ ಪರ್ವತ ಅಂತ. ವರಾಹದೇವರದು. ವರಾಹದೇವರ ಒಂದು ಆ ಆಕಾರ ನಾವು ತೆಗೆದುಕೊಂಡಾಗ ಕಣ್ಣಿನಿಂದ ನೇತ್ರಾವತಿ ನದಿ ಹೊರಗೆ ಹುಟ್ಟತ್ತೆ. 2 ಕೋರೆ ಹಲ್ಲುಗಳಿದೆ. ಅದರಿಂದ ತುಂಗ ಮತ್ತು ಆಮೇಲೆ ಭದ್ರ ಎಂಬತಕ್ಕಂಥದ್ದು ಪ್ರತ್ಯೇಕವಾಗಿ ನದಿ ಹರ್ಕೊಂಬರುತ್ತೆ. ಅದು ಪ್ರತ್ಯೇಕ ಹರ್ಕೊಂಬಂದು ಆ ಕೂಡ್ಲಿ ಎಂಬತಕ್ಕಂಥ ಜಾಗದಲ್ಲಿ 2 ನದಿ ಸೇರುತ್ತೆ. ಆಮೇಲೆ ತುಂಗಭದ್ರಾಗಿ ಹರಿಯುತ್ತೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಆ ತುಂಗಭದ್ರ ಎಂಬತಕ್ಕಂಥದ್ದು ಏನಿದೆ ಅದು ತುಂಗಾ ನದಿ ಎಂಬುದು ಭಾರಿ ಶ್ರೇಷ್ಠ ಅಂತ ಅದು ಹೆಸರು ಅದಕ್ಕೆ. ಯಾಕೆಂದರೆ ವಾದರಾಜು ಸ್ವಾರ್ಶಿವ ಸ್ತೋತ್ರ ಮಾಡ್ತಾರೆ.
ತಟಿನೀಷು ತುಂಗಭದ್ರೇ ಸ್ವಾದೂದಕ ಸಂಕುಲ ಭವಸಿ ನೂನಂ. ನೀ ಖಂಡಿತವಾಗಿಯೂ ಕೂಡ ನೀನು ಸಿಹಿಯಾದವಳೇ ನೀನು ನೀರು. ಹಾಗಿಲ್ಲ ಅಂದರೆ ಎಲ್ಲ ನದಿಗಳನ್ನು ಕೂಡ ಪಾದದಿಂದ ಸೃಷ್ಟಿ ಮಾಡಿರತಕ್ಕಂಥ ಪರಮಾತ್ಮ ನಿನ್ನನ್ನು ಮಾತ್ರ ಕೋರೆಹಲ್ಲು ಅಂದರೆ ಬಾಯಿ ಹತ್ತಿರ ಯಾಕೆ ಮಾಡ್ದ ಅಂದರೆ ರುಚಿ ನೋಡಿಯೇನೆ ಅವನದನ್ನು ಕಳಿಸ್ಕೊಟ್ಟಿದ್ದಾನೆ. ಅಷ್ಟು ಸಿಹಿಯಾದಮ್ಮ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದು ನಾಣ್ಣುಡಿ ಬಂದಿದೆ ನಮಗೆ, ಗಂಗಾ ಸ್ನಾನ ಪಾಪ ಪರಿಹಾರ ಮಾಡೋದಲ್ಲಿ ತುಂಗ ಪಾನ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ತುಂಗಭದ್ರಾ ಸಮಾತಸ್ಯಾಹ ಕಾಲಿಂದಿ ಊನಾ ತಥೋದಮ. ಕಾಲಿಂದಿ ನದಿ ಇದೆ. ಕಾಲಿಂದಿ ಅಂದರೆ ಕಾಲಿಂದಿ ಅಂತ ನಾವು ಹೇಳ್ತೀವಲ್ಲ, ಸೂರ್ಯಪುತ್ರಿಯಿಂದ ಬದಕ್ಕಂಥದ್ದು. ಆ ಕಾಲಿಂದಿ ಬಗ್ಗೆ ವಾದಿರಾಜರು ವರ್ಣನೆ ಮಾಡ್ತಾರೆ, ಕಾಲಿಂದಿ ಅಂತ. ಕಾಲಿಂದಿ ಅಂತ ಹೇಳಿದ್ರೆ ಪರಮಾತ್ಮ ಅವಳು ಮದುವೆಯನ್ನು ಮಾಡ್ಕೊಂಡಿದ್ದಾರೆ. ಯಮುನಾ ಬೇರೆ, ಇದು ಕಾಲಿಂದಿ ಅಂತ ಹೇಳ್ತಾ ಇದ್ದಾರೆ. ಹೆಸರು ಇರ್ಬೋದು, ಇಬ್ಬರಿಗೂ ಇದೆ. ಅದು ಕಾಲಿಂದಿ ಎಂಬತಕ್ಕಂಥದ್ದು ಸೂರ್ಯಪುತ್ರಿಗೆ ಇದೆ, ಯಮನ ತಂಗಿ ಕಾಲಿಂದಿ ಅಂತ ಹೇಳ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಕಾಲಿಂದಿ ನಿನ್ನಲ್ಲಿ ಯಾರು ಸ್ನಾನ ಮಾಡ್ತಾರೋ ಅಂಥವರಲ್ಲಿ ಅಂದರೆ ನೀನು ನಿನ್ನಲ್ಲಿ ಸ್ನಾನ ಮಾಡಿದಾಗ ಪಾಪಗಳೆಲ್ಲ ಪರಿಹಾರ ಆಗಿ ನೀನು ನಿನ್ನ ಅಣ್ಣನಾಗಿರ್ತಕ್ಕಂಥ ಯಮನ ಮನೆ ಇದಲ್ಲ ಅಲ್ಲಿಗೆ ನೀ ಕಳಿಸಲ್ಲ. ಯಮನ ಮನೆ ನೀ ಕಳಿಸಲ್ಲ, ಅಣ್ಣನ ಮನೆ ಕಳಿಸಲ್ಲಂತೆ, ತವ್ರ ಮನೆ ಕಳಿಸಲ್ಲ ನೀನು. ಮತ್ತು ನಿನ್ನ ಗಂಡನ ಮನೆ ಕಳಿಸ್ಕೊಡ್ತೀನಿ ಅಂತ. ಗಂಡ ಯಾರು ಅಂದರೆ ಪರಮಾತ್ಮ. ಆದ್ದರಿಂದಲೇ ನಾವು ಯಾವುದೇ ಒಂದು ಲಕ್ಷ್ಮೀ ವ್ರತ ಅಥವಾ ಗೌರಿ ವ್ರತ ಯಾವುದೇ ಮಾಡುವಾಗಲೂ ಕೂಡ ಮೊದಲು ನಾವು ಯಮುನಾ ಪೂಜೆಯನ್ನು ಮಾಡೋದು ಪದ್ಧತಿಯಲ್ಲಿದೆ. ಅದೊಂದು ವರ ಬೇರೆ ಕೊಟ್ಟಿದ್ದಾನೆ ಪರಮಾತ್ಮ. ಯಮುನೆ, ಇನ್ನು ಮೇಲೆ ಯಾವುದೇ ನನ್ನ ವ್ರತವನ್ನು ಪೂರ್ಣವಾಗಿ ಆಗಬೇಕು ಅಂತಿದ್ದರೆ ನಿನ್ನ ಒಂದು ಆವಾಹನೆ ಪೂಜಾದಿಗಳನ್ನು ಮಾಡಿ ಅದರ ದಂಡೆಯಲ್ಲಿ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಪೂರ್ಣವಾದ ಆ ಯಮುನಾ ನದಿಯ ದಂಡೆಯಲ್ಲಿ ಎಲ್ಲ ತೀರ್ಥಗಳ ದಂಡೆಗಳೇನಿದೆ ಅಲ್ಲಿ ಮಾಡಿದಷ್ಟು ಫಲ ಬರಲಿ ಎಂಬುದಾಗಿ ವರ ಕೊಟ್ಟಿದ್ದಾನೆ ಎಂಬುದಾಗಿ ವ್ರತರಾಜ ಎಂಬ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದನ್ನು ನಾವು ಇಲ್ಲಿ ತಿಳ್ಕೋಬೇಕು. ಅಂತೂ ಹಾಗೇ ಆಯಿತು. ತುಂಗಭದ್ರಾ ಎಂಬತಕ್ಕಂಥದ್ದು ಏನಿದೆ ಅದು ಸರಿಯು ತುಂಗಭದ್ರಾ ಸಮ. ಸರಿಯೂ ನದಿಗೆ ತುಂಗಭದ್ರಾ ಎಂಬುದು ಸಮ ಆಗಿದೆ. ಕಾಲಿಂದಿ ಊನ ತಥೋ ಅಧಮ. ಅದಕ್ಕಿಂತ ಈ ಕಾಲಿಂದಿ ಇದ್ದಾಳಲ್ಲ ತುಂಗಭದ್ರೆಗೆ ಊನ ಅಂದರೆ ಕಡಿಮೆ ಅವಳಾಗಿದ್ದಾಳೆ, ಅವಳಿಗಿಂತ ತಥೋ ಅಧಮ ನರ್ಮದಾ ಸಿಂಧು ಸರಿತೌ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಕಾಲಿಂದಿಗಿಂತಲೂ ಕೂಡ ಊನವಾದದ್ದು ಅಧಮವಾದದ್ದು ನರ್ಮದಾ ನದಿ. ನರ್ಮ ಅಂದರೆ ಸ್ವರ್ಗದಲ್ಲಿರತಕ್ಕಂಥ ಯಾವ ಅಪ್ಸರಾ ಸ್ತ್ರೀ ಇರೋದು ಅವರ ಜೊತೆಗೆ ನರ್ಮದ ಮಾತುಗಳನ್ನು ಕೊಡುವವಳು ಅಂತ ಅಂದರೆ ಸ್ವರ್ಗವನ್ನು ಕೊಡ್ತೀವಿ ಎಂಬ ತಾತ್ಪರ್ಯ ನರ್ಮದಾ ನದಿ ಹೇಳ್ತಾ ಇದ್ದಾರೆ. ಆ ನರ್ಮದಾ ನದಿ ಎಂಬುದು ದೊಡ್ಡ ಸಮುದ್ರ ಇದ್ದ ಹಾಗೆ ಅಲ್ಲಿ ಹರಿತಾ ಇದೆ. ಆ ನರ್ಮದಾ ನದಿ ದಂಡೆಯಲ್ಲೇ ಬಲಿ ಚಕ್ರವರ್ತಿ ಇದ್ದಲ್ಲ ಅವನು, ಆ ಭೃಗುಕೃಚ್ಛ, ಅದಕ್ಕೆ ಭೃಗುಚ್ ಅಂತ ಈ ಕರೀತಾರೆ, ಭೃಗುಕೃತ್ಸ ಅಂತ ಅದಕ್ಕೆ ಹೆಸರು. ಅಲ್ಲಿ ನರ್ಮದಾ ನದಿ ಎಂಬತಕ್ಕಂಥದ್ದು ಹರಿತಾ ಇದೆ. ಆ ನರ್ಮದಾ ನದಿ ಎಂಬತಕ್ಕಂಥದ್ದು ಕಡಿಮೆಯಾಗಿದ್ದು ಸಿಂಧು ಸರಿತವು ತತ್ಸಮ. ಸಿಂಧು ನದಿ ಮತ್ತು ಸಿಂಧು ಸರಿತವು, ಸರಿತ್ ಅಂತ ಒಂದು ನದಿ ಇದೆ ಅಂತ ಹೇಳ್ತೀವಿ. ದ್ವಿವಚನ ಹೇಳಿದ್ದರಿಂದ ಸರಿತ್ ಅಂತ ಒಂದು ನದಿ ಇದೆ ಅಂತ ಇಟ್ಕೋಬೇಕು ನಾವು. ಆ ಸಿಂಧು ಸರಿತವು ತತ್ಸಮ, ಅದು ಸಮವಾಗಿದೆ ಅಂತ, ಅದಕ್ಕೆ ಸಮ. ಇನ್ನು ನರ್ಮದಾ ಸಿಂಧು ಸರಿತವು ಅಧಮ, ಅಲ್ಲಿ ಹಿಂದಕ್ಕೆ ಅನ್ವಯ. ಅದು ತತ್ಸಮ ಭವನಾಶಿನಿ, ಅದಕ್ಕೆ ಸಮವಾದದ್ದು ಭವನಾಶಿನಿ ನದಿ ಅಂತಿದೆ. ಭವನಾಶಿನಿ ನಾವು ನರಸಿಂಹದೇವರ ಒಂದು ಅಹೋಬಲ ನರಸಿಂಹಕ್ಕೆ ಹೋದಾಗ ಅಲ್ಲಿ ಭವನಾಶಿನಿ ಅಂತಿದೆ. ಭವನಾಶಿನಿ ಮಚ್ಚಿರಣ ಪಾಪಾನಾಂ ಭವನಾಶಿನಿ ಅಂತ. ನಾನು ಮಾಡಿರತಕ್ಕಂಥ ಪಾಪಗಳ ಒಂದು ಸಮೂಹ ಏನಿದೆ ಅದನ್ನು ನೀನು ನಾಶ ಮಾಡಮ್ಮ ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ಅಂತಹ ಭವನಾಶಿನಿ ಎಂಬತಕ್ಕಂಥದ್ದು ಆ ನರ್ಮದಾ ನದಿಗೆ ಸಮ ಅಂತ ಹೇಳ್ತಾ ಇದ್ದಾರೆ. ತಥೋ ಕುಮದ್ವತಿ ನೀಚ, ಭವನಾಶಿನಿಗಿಂತ ಕುಮದ್ವತಿ ನದಿ ಅಂತಿದೆ, ಅದು ಕಡಿಮೆಯಾಗಿರ್ತಕ್ಕಂಥದ್ದು. ತಥೋ ನೀಚ ಮಲಾಪಹ ಅಂತ ಒಂದು ನದಿ ಇದೆ, ಅದು ಕೂಡ ಕಡಿಮೆ ಅಂತ, ಅದಕ್ಕಿಂತ ಕಡಿಮೆ ಅಂತೆ. ತಾಮ್ರಪರ್ಣಿ ಭೀಮರತಿ ವಂಜುಲಾಚ ಪಿನಾಕಿನಿ ಪೃಥಕ್ ಸಾಗರಗಾಮಿನ್ಯ. ಯಾವುದು ನೀಚಾ ಮಲಾಪಹ ತಾಮ್ರಪರ್ಣಿ ಭೀಮರತಿ ವಂಜುಲ. ಭೀಮರತಿ ಎಂಬತಕ್ಕಂಥದ್ದು ಭೀಮಸೇನ ದೇವರು ಏನಿದ್ದಾರೆ ಅವರ ಒಂದು ಬೆವರಿನಿಂದ ಹುಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಅದರ ಒಂದು ಶ್ಲೋಕವನ್ನು ಭೀಮರತಿ ಸ್ತೋತ್ರ ಅಗ್ಗೆ ಕೊಡುವಾಗ ಅದು ಹೇಳ್ತಾರೆ, ಭೀಮಸ್ವೇದ ಸಮುದ್ಭೂತ ಅಂತ ಹೇಳ್ತಾ ಇದ್ದಾರೆ. ತಾಮ್ರಪರ್ಣಿ ಎಂಬತಕ್ಕಂಥದ್ದು ಅದು ನಾವು ತಮಿಳುನಾಡಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ತಾಮ್ರಪರ್ಣಿಯ ಸ್ವಾತಿ ನಕ್ಷತ್ರದ ಒಂದು ಹನಿ ಅದ ಮೇಲೆ ಕಪ್ಪೆಚಿಮ್ಮ ಬಿತ್ತು ಮುತ್ತಾಗುತ್ತೆ ಎಂಬುದಾಗಿ ಕೂಡ ನಮ್ಮ ನಂಬಿಕೆಗಳಿದೆ. ಆಮೇಲೆ ವಂಜುಲ ಅಂತ ನದಿ ಇದೆ. ಪಿನಾಕಿನಿ ಎಂಬತಕ್ಕಂಥ ನದಿ ದಕ್ಷಿಣ ಪಿನಾಕಿನಿ ಉತ್ತರ ಪಿನಾಕಿನಿ ಅಂತ ಎರಡು ಮೂರು ಇದೆ ಅದು. ಹಾಗೆ ಪೃಥಕ್ ಸಾಗರಗಾಮಿನ್ಯ, ಇನ್ಯಾವುದು ಪ್ರತ್ಯೇಕವಾಗಿ ಸಾಗರಕ್ಕೆ ನೇರವಾಗಿ ಹೋಗುತ್ತೋ
ಅದೆಲ್ಲವೂ ಕೂಡ ಭೀಮರತಿ ಸಮಾಹ, ಎಲ್ಲ ಭೀಮರತಿನಿಗೆ ಸಮಾನವಾಗುತ್ತೆ. ಯಾವುದು ನೇರವಾಗಿ ಭೀಮರತಿ ಸಮಾನವಾಗುತ್ತೆ. ತಥೋ ಅನ್ಯಾಸರಿತ, ಇದಿಷ್ಟು ಮೇಲೆ ಹೇಳಿದಕ್ಕಂಥ ಆ ನದಿಗಳೆಲ್ಲ ಬಿಟ್ಟು ಬೇರೆ ಸರಿತ್ಗಳು, ಸರಿತ್ ಅಂದರೆ ನದಿಗಳು ಅಂತ ಅರ್ಥ, ನದಿಗಳು ಅದು ನೀಚಾಹ, ಅದು ಅನ್ಯಾಹ ಸರಿತೋ ನೀಚಾಹ, ಭೀಮರತಿಗಿಂತ ನೀಚವಾಗಿರುತ್ತೆ ಬೇರೆ ನದಿಗಳು ಯಾವುದಾದ್ರು ಇಲ್ಲಿ ಹೇಳಿದ್ದು ಬಿಟ್ಟು ಇದ್ದರೆ. ತಟಾಕಾಶ್ಚ ತಥೋ ಅಧಮಾಹ, ಆ ಒಂದು ನದಿಗಳಿಗಿಂತಲೂ ಕೂಡ ತಟಾಕ ಅಂತಿದೆ. ತಟಾಕ ಅಂದರೆ ಅದು ಎರಡಿದೆ, ದೇವ ತಟಾಕ ಅಂತಿದೆ, ಮಾನವ ತಟಾಕ ಅಂತಿದೆ. ಮನುಷ್ಯರು ಮಾಡಿರತಕ್ಕಂಥದ್ದು ತಟಾಕ ಏನಿರುತ್ತೆ ಅದು ದೇವ ತಟಾಕ ಅಂತ, ದೇವತೆಗಳು ಮಾಡಿದ್ದು ಅಂತ ಇರುತ್ತೆ. ಆ ತಟಾಕ ಅಂತ ಹೇಳಿದ್ರೆ ಚಚ್ಚೌಕಾಕಾರವಾಗಿ ಒಂದು ಸರೋವರ ಇದ್ದಾಗೆ ಇರುತ್ತೆ ಅದು. ಆ ತಟಾಕಗಳೇನಿದೆ ಅದೆಲ್ಲವೂ ಕೂಡ ಅಧಮಾಹ, ಅದು ಕಡಿಮೆ ಗುಣವುಳ್ಳದ್ದು ಅಂತ ಅರ್ಥ. ಅಂದು ಏನು ನಮಗೆ ಯಾವುದು ವೈಶಾಖ ಮಾಸಾದಿಗಳು ಮತ್ತು ಯಾವುದು ಸ್ನಾನ ಮಾಡತಕ್ಕಂಥ ಮಾಸಗಳು ನಾವು ಹೇಳ್ತಾ ಇದ್ದೇವೆ, ಅದರಲ್ಲಿ ನಾವು ನಮ್ಮ ಮನೆಗಿಂತಲೂ ಹೋಗಿ ಆ ತಟಾಕದಲ್ಲಿ ಸ್ನಾನ ಮಾಡಿದರೂ ಕೂಡ ನಮಗೆ ವಿಶೇಷವಾದಕ್ಕಂಥ ಪುಣ್ಯ ಬರುತ್ತೆ ಅಂತ ತಿಳ್ಕೋಬೇಕು. ಮನೆಯ ಸ್ನಾನಕ್ಕಿಂತಲೂ ಕೂಡ ಹೊರಗೆ ಹೋಗಿ ಸ್ನಾನ ಮಾಡೋದೇ ಶ್ರೇಷ್ಠ ಅಂತ ಶಾಸ್ತ್ರ ಹೇಳ್ತಾ ಇದೆ. ತಟಾಕಸ್ತದೋಧಮಾಹ ತಥೋ ನೀಚಾಹ ಪುಷ್ಕರಿಣ್ಯ, ಆಮೇಲೆ ಪುಷ್ಕರಣಿಗಳು, ಪುಷ್ಕರಣಿಯಿಂದ ಸ್ವಾಮಿ ಪುಷ್ಕರಣಿ, ಚಂದ್ರ ಪುಷ್ಕರಣಿ, ಸೂರ್ಯ ಪುಷ್ಕರಣಿ ಅದೆಲ್ಲ ಬಿಟ್ಟುಬಿಟ್ಟು ಹೇಳ್ತಾ ಇರೋದು. ಬೇರೆ ಪುಷ್ಕರಣಿಗಳು ಇತ್ತು ಅಂತ ಹೇಳಿದರೆ ತಥೋ ನೀಚಾಹ ಪುಷ್ಕರಿಣ್ಯ. ಆಮೇಲೆ ದೇವಕಾಥಾಶ್ಚ ತತ್ಸಮಾಹ, ಆ ಪುಷ್ಕರಣಿಗಳಿಗೆ ದೇವಕಾಥ, ದೇವಕಾಥ ಅಂತ ದೇವತಾ ಅಂಶರು, ದೇವತಾ ಸ್ವರೂಪಭೂತರಾದವರು, ಅವರು ತಮ್ಮ ತಪಶಕ್ತಿಯಿಂದ ಯಾವುದನ್ನು ಬರೆಸಿದ್ದಾರೆ ಅದು ಅಂತ ಹೇಳ್ಕೋಬೇಕು ನಾವು. ಉದಾಹರಣೆಗೆ ನಾವು ಮುಳುಬಾಗಿಲಿಗೆ ನಾವು ಹೋದ್ವಿ ಅಂದರೆ ಶ್ರೀಪಾದರಾಜರು ತಮ್ಮ ಶಕ್ತಿಯಿಂದ ಗಂಗೆಯನ್ನು ಕರೆಸಿದ್ದಾರೆ. ಅವರು ಮಧ್ವಾಚಾರ್ಯರವರ ಅನುಗ್ರಹಗೋಸ್ಕರವಾಗಿ ಅದು ಗಂಗಾನೇ, ಅದು ಪೂರ್ತಿ ಗಂಗಾನೇ ಅದು. ಆದ್ದರಿಂದ ಅದರಲ್ಲಿ ವ್ಯತ್ಯಾಸ ತಿಳ್ಕೊಬಾರ್ದು ನಾವು. ಇದು ದೇವಕಾಥ ಅಂತ ಕರೀತಾರೆ. ದೇವತಾ ಅವರು ದೇವತಾ ಸ್ವರೂಪಭೂತರಾದವರು ಅದನ್ನು ಮಾಡಿರತಕ್ಕಂಥದ್ದು ದೇವಕಾಥ ಅಂತ ಕರೀತಾರೆ. ದೇವಕಾಥಾಶ್ಚ ತತ್ಸಮಾಹ, ಅದೆಲ್ಲವೂ ಕೂಡ ಆ ಪುಷ್ಕರಣಿಗಳಿಗೆ ಯಾವುದು ತಟಾಕಗಳಿಗೆ ಸಮವಾಗತ್ತೆ ಅಂತ, ನೀಚ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ದೇವಕಾತತ್ಸಮಾಹ ತಥೋ ವಾಪ್ಯ, ನೋಡಿ ವಾಪಿ ಮತ್ತು ಕೂಪ ಮತ್ತು ತಟಾಕ ಮೂರು ಬೇರೆ ಬೇರೆ. ಯಾಕೆಂದರೆ ಪಂಚರಾತ್ರಾಗಮದಲ್ಲಿ ಹೇಳುವಾಗ ವಾಪಿ ಕೂಪ ತಡಾಗೈಶ್ಚ ವೃಕ್ಷ ಷಂಡೈಶ್ಚ ಮಂಡಿತಂ ಅಂತ ಹೇಳ್ತಾರೆ. ವಾಪಿ ಕೂಪ ತಡಾಗ ಅಂತಿದೆ. ತಡಾಗ ಅಂತ ಈಗಾಗಲೇ ಹೇಳಿದರು, ಚಚ್ಚೌಕಾಕಾರ ಇರ್ಬೋದು ಅಥವಾ ಹೇಗೂ ಇರ್ಬೋದು ತಡಾಗ ಅಂತ, ಕೆರೆಗಳು ಅಂತ ನಾವು ಕರಿತೀವಿ ನಾವು. ಅದು ವಾಪಿ ಅಂದ್ರೇನು, ಕೂಪ ಅಂದ್ರೇನು? ಕೂಪ ಅಂತ ಹೇಳಿದ್ರೆ ನಾವು ಬಾವಿಗೆ ರಾಟೆಯನ್ನು ಹಾಕಿ ಹಗ್ಗದಿಂದ ನೀರನ್ನು ಸೇದಿ ಎಳ್ಕೊಂಡು ನಾವು ಸ್ನಾನಾದಿಗಳು ಮಾಡತಕ್ಕಂಥದ್ದು, ಅದು ಕೂಪ. ವಾಪಿ ಅಂದರೆ ಅದೇನು ಮಾಡುತ್ತೆ, ಮೆಟ್ಲು ಇಳ್ಕೊಂಡು ಹೋದಕ್ಕಂಥ ಕಲ್ಯಾಣಿಗಳು ಅಂತ ಹೇಳ್ತಾರಲ್ಲ ಹಾಗೆ ಮೆಟ್ಲುಗಳಿರುತ್ತೆ, ಅಲ್ಲಿ ಹೋಗಿ ನಾವು ಅವಗಾಹನ ಸ್ನಾನ ಮಾಡಲಿಕ್ಕೆ ಅವಕಾಶವಾಗುತ್ತೆ. ಹಾಗೆ ವಾಪಿ ಬೇರೆ, ಕೂಪ ಬೇರೆ, ಶಬ್ದಗಳೆಲ್ಲ ಒಂದೇ, ಬಾವಿ ಅಂತ ಅಷ್ಟೇ ಹೇಳ್ಬಿಡ್ತೀವಿ. ಅದು ಒಂದು ರಾಟೆಯಿಂದ ಸೇದೋರು, ಇನ್ನೊಂದು ನಾವೇ ಮೆಟ್ಲುಗಳು ಇಳ್ಕೊಂಡು ಹೋಗಿ ಅಲ್ಲಿ ಮುಳುಗಿ ಅವಗಾಹನ ಸ್ನಾನ ಮಾಡೋದು, ಅದೇ ಹೇಳ್ತಾ ಇದ್ದಾರೆ. ತಥೋ ವಾಪ್ಯ ಅಧಮಾಹ, ಅದಕ್ಕಿಂತಲೂ ದೇವಖಾತಕ್ಕಿಂತಲೂ ಕೂಡ ವಾಪಿಗಳೇನಿದೆ ಅಂದರೆ ಕಲ್ಯಾಣಿಗಳು ಅದು ಅಧಮವಾಗಿವೆ. ತಾಭ್ಯ ಕೂಪಾಹ, ಅದಕ್ಕಿಂತಲೂ ಕೂಡ ಕೂಪ ಎಂಬತಕ್ಕಂಥದ್ದು ಸರ್ವ ಅಧಮಾಮತಾಹ, ಎಲ್ಲ ಕೆಳಗಡೆ ಇರತಕ್ಕಂಥದ್ದು ಅಂದರೆ ಬಾವಿ ಅಂತ. ನಾವು ಅಂದ್ಕೊಂಡ್ಬಿಟ್ಟು ಬಾವಿ ಸ್ನಾನ ಅಂದ್ಬಿಟ್ರೆ ಏನು ಮುಗ್ದೇ ಹೋಯ್ತು, ಯಾವುದು ಬರೋದೇ ಇಲ್ಲ ಅಂತ. ಇಲ್ಲಿ ಹೇಳ್ತಾಳೆ ಸರ್ವ ಅಧಮ ಅಂತ ಹೇಳ್ತಾ ಇದ್ದಾರೆ ಅದನ್ನು. ಅಂದರೆ ಕೂಪ ಎಂಬುದಕ್ಕಂಥದ್ದು ಎಲ್ಲಕ್ಕಿಂತಲೂ ಕೂಡ ಅಧಮವಾದದ್ದು ಸ್ನಾನಕ್ಕೆ. ಅದು ಮನೆಗಿಂತ ಪರವಾಗಿಲ್ಲ ಅಷ್ಟೆ. ಮನೆಯಲ್ಲಿ ನಾವು ಅಕಸ್ಮಾತ್ ಏನಾದರೂ ನಮಗೆ ಬಕೆಟ್ಗಳು ನದಿ ಅದರ ಸ್ನಾನ ಮಾಡ್ತಾ ಇರ್ತೀವಲ್ಲ, ಅದಕ್ಕಿಂತ ಪಕ್ಕದ ಒಂದು ಬಾವಿ ಇತ್ತು ನಾವು ಸ್ನಾನ ಮಾಡ್ಕೊಂಬಂದ್ವಿ ಅಂದರೆ ಒಂದು ವಿಶೇಷವಾದ ಪುಣ್ಯ ಬರುತ್ತೆ. ಆದರೆ ಒಂದು ವಿಚಾರ ಮಾಡ್ಕೋಬೇಕು, ಪಕ್ಕದ ಮನೆ ಬಾವಿಗೆ ಹೋಗ್ಬಿಟ್ಟು ನಾವು ಸ್ನಾನ ಮಾಡ್ಕೊಂಬಂದ್ವಿ ಅಂದರೆ ಅವರ ಅನುಮತಿ ಕೇಳಬೇಕು. ಅಷ್ಟು ಮಾತ್ರವಲ್ಲ, ಒಂದು 5-6 ಕೊಡ ಏನಿದೆ ಅದನ್ನು ಸೇದಿ ನಾವು ನೀರು ಸೇದಿ ಆ ಗಿಡಗಳಿಗೆ ಹಾಕಿಬಿಡಬೇಕು, ಅಥವಾ ಅವ್ರ ಮನೆಗನ ಉಪಯೋಗ ಆಗಲಿ ಅಂತ ತುಂಬಿಸಬೇಕು. ಆಮೇಲೆ ಸ್ನಾನ ಮಾಡಿದ್ರೆ ಪೂರ್ಣ ಫಲ, ಇಲ್ಲದೇ ಅರ್ಧ ಫಲ ಅವ್ರಿಗೆ ಹೋಗುತ್ತೆ. ಈ ಸೂಕ್ಷ್ಮಾಂಶವನ್ನು ನಾವು ಗಮನಿಸಬೇಕು. ಕೂಪಾಹ ಸರ್ವ ಅಧಮಾಮತಾಹ, ಬಾವಿಗಳೇನಿದೆ ಅದು ಈಗ ಬಾವಿಗಳೇ ಇಲ್ವಲ್ಲ ಈಗ, ಅದು ಒಂದೊಂದು ಕಡೆ ಹಳ್ಳಿಗಳೆಲ್ಲ ಇದ್ದೇ ಇರುತ್ತೆ. ಅದು ಸರ್ವ ಅಧಮಾಮತಾಹ. ಸ್ವೋತ್ತಮ ಅರ್ಘ್ಯಂ ಪ್ರದಾತವಿ, ಯಾಕೆ ಈ ತಾರತಮ್ಯ ಪ್ರಯೋಗ ಯಾಕೆ ಮಾಡಿದ್ರಿ ನೀವು? ಯಾಕೆ ಹೇಳಿದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ ವೇದಿವ್ಯಾಸ ದೇವತಾನೆ ಅಂದರೆ? ಯಾವತ್ತೂ ಅಷ್ಟೇ ನಾವು ಉತ್ತಮವಾದ ನದಿಯಾದ ಗಂಗಾ ನದಿಲಿರುವಾಗ ಗಂಗಾ ನದಿಗೆ ಮಾತ್ರ ನಾವು ಅರ್ಘ್ಯ ಕೊಡಬೇಕಷ್ಟೆ. ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ ಅಂತೇಳಿ ಹೇಳಿದಂತೆ ಎಲ್ಲಕ್ಕಿಂತ ಶ್ರೇಷ್ಠವಾದ ನದಿ ಏನಿದೆ ಗಂಗಾ ನದಿ, ಆದ್ದರಿಂದ ಅಲ್ಲಿ ಅದಕ್ಕೆ ಮಾತ್ರ ಅರ್ಘ್ಯ ಕೊಡಬೇಕಷ್ಟೇ.
ಗೋದಾವರಿಗೆ ಅದಕ್ಕೆಲ್ಲ ಕೊಡ್ಲಿಕ್ಕೆ ಹೋಗಬಾರ್ದು. ಆದರೆ ಬಾವಿಲಿದ್ವಿ ಅಂತ ತಿಳ್ಕೊಬೇಡ, ಬಾವಿದ್ದ ಸ್ನಾನ ಮಾಡ್ತಾಯಿದ್ದೀವಿ ನಾವು. ಆಗ ಬಾವಿ ಆದಮೇಲೆ ತಟಾಕಗಳು, ವಾಪಿ, ಆಮೇಲೆ ತಟಾಕ, ಆಮೇಲೆ ಪುಷ್ಕರಣಿಗಳು, ಹೀಗೆ ತಾರತಮ್ಯ ಹೇಳ್ಕೊಂಬಂದಲ್ಲ, ಕಡೆಗೆ ಹೋಗಿ ಗಂಗಾ ನದಿಯವರೆಗೂ ನಾವು ಅರ್ಘ್ಯವನ್ನು ಕೊಡಬೇಕು. ಅದು ಹೇಳ್ತಾ ಇದ್ದಾರೆ, ಸ್ವೋತ್ತಮಾರ್ಘ್ಯಂ ಪ್ರದಾತವ್ಯಂ. ಯಾರು ನಾವೆಲ್ಲಿ ಸ್ನಾನ ಮಾಡ್ತಾ ಇದ್ದೇವೋ ಅವರಕ್ಕಿಂತ ಉತ್ತಮವಾದ ಯಾವುದ್ಯಾವುದು ನದಿಗಳಿದೆ ಅದೆಲ್ಲ ನಾವು ಜ್ಞಾಪಿಸ್ಕೊಂಡು ಅವುಗಳಿಗೆ ಅರ್ಘ್ಯವನ್ನು ಕೊಡಬೇಕು. ಆದ್ದರಿಂದ ಈ ಗೋದಾವರಿ ಅಂತಿದೆ, ಗೋದಾವರಿ ಏನಿದೆ ಅದಕ್ಕೆ ನಾವು ಅರ್ಘ್ಯ ಕೊಡಬೇಕು. ಯಾವಾಗದು ಗೋದಾವರಿಲಿದ್ದಾಗ ಗೋದಾವರಿಗೂ ಮತ್ತು ಗಂಗೆಗೆ ಮಾತ್ರ ಕೊಡಬೇಕಷ್ಟೆ. ಕೃಷ್ಣಾ ನದಿಯಲ್ಲಿದ್ದಾಗ ಏನು ಮಾಡಬೇಕು ನಾವು ಅಂತ ಹೇಳಿದ್ರೆ, ಆಗ ಇದಕ್ಕೆ ಅದು ಕೃಷ್ಣವೇಣಿಗೆ, ಕೃಷ್ಣಾ ನದಿಗೆ ಮತ್ತು ಗೋದಾವರಿಗೆ, ಆಮೇಲೆ ಗಂಗಾ ನದಿ ಕೊಡಬೇಕು. ಹೀಗೆ ಸ್ವೋತ್ತಮಾರ್ಘ್ಯಂ ಪ್ರದಾತವ್ಯಂ. ಗಂಗಾ ನದಿ ಹೋಗ್ಬಿಟ್ಟು ನೀವು ನಿಮ್ಮಲ್ಲಿರತಕ್ಕಂಥ ಬಾವಿಗೋ ತಟಾಕಕ್ಕೆ ನೀವು ಅರ್ಘ್ಯ ಕೊಡಬಾರದು. ಆದ್ದರಿಂದ ಸ್ವೋತ್ತಮಾರ್ಘ್ಯಂ ಪ್ರದಾತವ್ಯಂ. ಅವರಾಸು ನಚಾನ್ಯತ. ಅವರಾಸು ಯಾವುದು ತಾರತಮ್ಯದಲ್ಲಿ ಕಡಿಮೆ ಮಟ್ಟದಲ್ಲಿದೆ, ಕಡಿಮೆ ಕಕ್ಷೆಯಲ್ಲಿದೆ, ಅದಕ್ಕೆ ನಾವು ಉತ್ತಮದಲ್ಲಿ ಸ್ನಾನ ಮಾಡ್ತಾರೋ ಕೊಡಬಾರದು. ಈ ಒಂದು ಅಂಶಕ್ಕೋಸ್ಕರವೇ ಈ ನದಿ ತಾರತಮ್ಯ ಜ್ಞಾನ ಬೇಕು ನಮಗೆ. ಇನ್ನು ಇದು ಯಾರು ಮಾಡಿದ್ದು ಅಂತ ಹೇಳಿದ್ರೆ, ರಾಘವೇಂದ್ರೇಣ ಯತಿನ. ನಿಮಗೆಲ್ಲಿ ಸಿಕ್ತಿದು ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಅವರೇ ಉತ್ತರ ಹೇಳಿಬಿಡ್ತಾ ಇದ್ದಾರೆ. ರಾಘವೇಂದ್ರೇಣ ಯತಿನ ಬ್ರಹ್ಮಾಂಡಕ್ಕೆ ಪುರಾಣಗಃ. ನೋಡಿ, ಬ್ರಹ್ಮಾಂಡ ಎಂಬ ಆಖ್ಯ ಅಂದರೆ ಹೆಸರು. ಆ ಹೆಸರುಳ್ಳಂತಹ ಯಾವ ಪುರಾಣ ಇದೆ, 18 ಪುರಾಣಗಳಲ್ಲಿ ಬ್ರಹ್ಮಾಂಡ ಪುರಾಣ, ಅದರಲ್ಲಿ ಗಹ ಇರುವ ಅಂತ ಅರ್ಥ. ಅಂದರೆ ವೇದಿವ್ಯಾಸ ದೇವರಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದನ್ನು ರಾಘವೇಂದ್ರ ಯತಿಗಳು ಏನಿದ್ದಾರೆ, ಯತಿಯಾದ ನಾನು ಅಂದರೆ ರಾಘವೇಂದ್ರ ಸ್ವಾಮಿಗಳು, ಉದ್ಧೃತಃ ಸಾರಭಾಗ. ಅಲ್ಲಿ ಸುಮಾರು 3 ಅಧ್ಯಾಯ ಇದೆ. ಅದು ಇತಿ ಉದ್ಧೃತಃ ಸಾರಭಾಗ. ಅದಷ್ಟನ್ನು ತೆಗೆದುಬಿಟ್ಟು ನಾವು ಸಾರಭಾಗವನ್ನು ಮಾತ್ರ ಉದ್ಧಾರ ಮಾಡಿದ್ದೇನೆ, ನಿಮಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ. ನದಿ ನೀಚೋಚ್ಚ ಸೂಚಕ. ನದಿಗಳ ನೀಚತ್ವ ಉಚ್ಚತ್ವವನ್ನು ಸೂಚನೆ ಮಾಡತಕ್ಕಂಥ ಸಾರಭಾಗವನ್ನು ಆ ವೇದಿವ್ಯಾಸ ದೇವರು ಬರೆದಿರತಕ್ಕಂಥ ಬ್ರಹ್ಮಾಂಡ ಪುರಾಣದಲ್ಲಿ ಇರುವ ಆ ನದಿ ತಾರತಮ್ಯ ಸ್ತೋತ್ರ ಏನಿದೆ ಅದರ ಸಾರಭಾಗವನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದರಿಂದ ಆ ಭಗವಂತನಾಗಿರ್ತಕ್ಕಂಥ ಅವರು ಮತ್ತು ಮಧ್ವಾಚಾರ್ಯರು ಪ್ರೀತರಾಗಲಿ ಎಂಬುದಾಗಿ ಈ ಒಂದು ರಾಘವೇಂದ್ರ ಯತೀಕೃತಂ ನದಿ ತಾರತಮ್ಯ ಸ್ತೋತ್ರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಇಂತಹ ಒಂದು ಈ ಪ್ರಾರಂಭದಲ್ಲಿ ನಾವು ಈ ಒಂದು ಸಣ್ಣ ಪಾದದಿಂದ ನಾವು ಶುರು ಮಾಡಿದ್ದೇವೆ. ಇದರ ಉಪಯೋಗವನ್ನೆಲ್ಲ ಪಡ್ಕೋಬೇಕು. ನಿಮಗೆ ಅಕಸ್ಮಾತ್ ಯಾವುದಾದ್ರೂ ನಾ ಹೇಳಿರತಕ್ಕಂಥ ಪಾಠದ ಒಂದು ಇದರಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಆಮೇಲೆ ನೀವು ಪಾಠ ಎಲ್ಲ ಆದಮೇಲೆ ಬೇಕಾದ್ರೆ ಆ ಪ್ರಶ್ನೆಯನ್ನು ಬರೆದಿಟ್ಕೊಂಡು ಇದಕ್ಕೆ ನಂಗೆ ಅರ್ಥ ಆಗಿಲ್ಲ ಅಂತ ಪ್ರತ್ಯೇಕವಾಗಿ ನೀವು ಕೇಳ್ಬೋದು, ಅದಕ್ಕೂ ಅವಕಾಶ ಇದೆ. ಅದಿಲ್ಲ ಅಂದರೆ ನೀವು ನಮಗೆ ಸೂಚನೆ ಮಾಡಿದ್ರೆ ನಾವು ಅದನ್ನು ನಾಳೆ ಪಾಠ ಹೇಳುವಾಗ ಪುನಃ ಅದನ್ನು ಹೇಳಿಬಿಟ್ಟು ಆ ಪ್ರಶ್ನೆಗಳನ್ನು ಮುಂದಕ್ಕೆ ನಾನು ಹೊಸ ಪಾಠವನ್ನು ಮಾಡ್ತಾ ಇದ್ದೇನೆ. ನಾಳೆ ಪ್ರಾತಃ ಸಂಕಲ್ಪ ಗದ್ಯ ಏನಿದೆ ಅದನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆದರೆ ಪ್ರಾತಃ ಸಂಕಲ್ಪ ಗದ್ಯ ಪುಸ್ತಕವನ್ನು ನೀವೆಲ್ಲರೂ ಕೂಡ ಅದನ್ನು ಇಟ್ಕೊಂಡಿರಿ ಅಂತ ನಾನು ಹೇಳ್ತಾ ಇದ್ದೇನೆ. ಇವತ್ತಿಗೆ ಈ ಒಂದು ಪಾಠವನ್ನು ನಾನು ಕೃಷ್ಣಾರ್ಪಣ ಪುತ್ರ ಅಂತ ಹೇಳ್ತಾ ಇದ್ದೇನೆ. ಇದನ್ನು ಎಲ್ಲರೂ ಕೂಡ ಅಧ್ಯಯನ ಮಾಡಿ ರಾಘವೇಂದ್ರ ತೀರ್ಥರ ಮತ್ತು ನಿಮ್ಮ ಸ್ನಾನಾದಿಗಳು ಮಾಡುವಾಗ ಸಮಸ್ತ ಗಂಗಾ ನದಿಗಳ ಮತ್ತು ತದಂತರ್ಯಾಮಿಯಾದ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರ ಆಗಲಿ ಎಂಬುದಾಗಿ ಹೇಳಿ ಇದನ್ನು ಆ ಪರಮಾತ್ಮ ಅರ್ಪಣೆ ಮಾಡ್ತಾ ಇದ್ದೀನಿ. ಕೃಷ್ಣ ಅರ್ಪಣಮಸ್ತು.